ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ರಾಕೇಶ್ ಕಿರಣ್ SR. ವಿದ್ಯಾರ್ಥಿಗಳೇ, ಕಳೆದ ಒಂದು ಅವಧಿಯಲ್ಲಿ ನಾವು ಭಾರತದ ಪ್ರಾಚೀನ ನಾಗರಿಕತೆಗಳು ಎಂಬ ಈ ಅಧ್ಯಾಯದಲ್ಲಿ ಪ್ರಾರಂಭದ ಒಂದು ಭಾರತದ ಪ್ರಾಚೀನ ನಾಗರಿಕತೆಯಲ್ಲಿ ಕಂಡುಬರುವಂತಹ ನಗರದ ವಿಶೇಷತೆಗಳು, ನಮಗೆ ದೊರೆತಿರುವಂಥ ಪ್ರಮುಖ ಕುರುಹುಗಳು, ನಗರ ಯೋಜನೆಯ ಬಗ್ಗೆ, ಅವರ ನಗರದ ಶೈಲಿಯ ಬಗ್ಗೆ, ಹಾಗೆಯೇ ಆ ಒಂದು ಹರಪ್ಪ ನಗರ ಸಂಸ್ಕೃತಿ ಹೇಗೆ ಅವನತಿಯಾಯಿತು, ಆ ಅವನತಿಗೆ ಕಾರಣಗಳೇನು ಅಂತೇಳಿ, ಹಾಗೆ ವೇದಗಳು ಕಾಲದ ನಾಗರಿಕತೆಯ ಬಗ್ಗೆ ತಿಳಿದುಕೊಳ್ಳುವಲ್ಲಿ ವೇದಗಳು ಎಂದರೇನು, ಅವುಗಳ ರಚನೆ ಮಾಡಿದಂಥವ್ರು ಯಾರು, ಎಷ್ಟು ವೇದಗಳಿವೆ ಎನ್ನುವುದನ್ನು ತಿಳ್ಕೊಳ್ತಾರೆ. ಇನ್ನು ವೇದಗಳ ಕಾಲದ ನಾಗರಿಕತೆಯ ಬಗ್ಗೆ ತಿಳ್ಕೊಳ್ತಾ ಹೋದಾಗ ಅದನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಋಗ್ವೇದ ಕಾಲ, ಮತ್ತೊಂದು ನಂತರದ ವೇದಗಳ ಕಾಲ ಅಂತೇಳಿ ನೋಡ್ತಾ ಹೋದ್ವಿ. ಸಾಶ 1500ರಿಂದ ಸಾಶ 1000 ಇರುವಂತಹ ಅವಧಿಯನ್ನ ನಾವು ಋಗ್ವೇದ ಕಾಲ ಅಂತೇಳಿ ಕರೆಯಲ್ಪಟ್ಟಿರುವಂತಹದ್ದಿದೆ. ಋಗ್ವೇದ ವೇದಗಳಲ್ಲಿ ಮೊದಲು ಅಂತೇಳಿ ಗುರುತಿಸಲ್ಪಟ್ಟಿದೆ. ವೇದಗಳಲ್ಲಿ ಈ ಋಗ್ವೇದ ಮೊದಲನೆಯದು. ಹೇಗೆ ಅಂತ ಹೇಳಿದಾಗ ಇದರಲ್ಲಿ ಬರೆದಿರ್ತಕ್ಕಂಥ ಬರವಣಿಗೆಗಳು, ಇದರಲ್ಲಿ ವಿವರಣೆ ಮಾಡಿರುವಂತಹ ಸಾಮಾಜಿಕ ವ್ಯವಸ್ಥೆ, ಇಲ್ಲಿನ ಭೌಗೋಳಿಕ ಚಿತ್ರಣಗಳನ್ನು ನಾವು ಗಮನಿಸಿದಾಗ ಈ ವೇದ ಮೊದಲನೆಯದು ಅನ್ನುವಂತಹ ಒಂದು ಪರಿಕಲ್ಪನೆಗೆ ಬರಲಾಗಿರುವಂತಹದ್ದಿದೆ. ಈ ಒಂದು ಋಗ್ವೇದದಲ್ಲಿ 1028 ಸೂಕ್ತಗಳಿದ್ದಾವೆ ಅಥವಾ ಸ್ತುತಿ ಗೀತೆಗಳಿಂದ ಆವೃತವಾಗಿರುವಂತದ್ದಾಗಿ ನಾವು ನೋಡ್ತಾ ಹೋಗಬಹುದು. ಯಜ್ಞ ಯಾಗಾದಿಗಳಿಗೆ ಸಂಬಂಧಿಸಿರುವಂತಹ ರೀತಿಯ ಈ ಒಂದು ಸೂಕ್ತಗಳು ಅಥವಾ ಸ್ತುತಿ ಗೀತೆಗಳು ಇದರಲ್ಲಿ ರಚನೆಯಾಗಿರುವಂತದ್ದಿದೆ. ಆ ಎಲ್ಲ 1028 ಸೂಕ್ತಗಳು ಕೂಡ 10 ಮಂಡಲಗಳಲ್ಲಿ ವಿಂಗಡಣೆಯಾದಂತಹ ರೀತಿಯಲ್ಲಿ ಅದನ್ನ ಹಂತ ಹಂತವಾಗಿ ವಿವರಣೆಯನ್ನು ಕೊಡಲಾಗಿರುವಂತಹದ್ದಿದೆ. ಈ ಎಲ್ಲ ಸೂಕ್ತಗಳು ಅಥವಾ ಋಗ್ವೇದ ಒಂದೇ ಬಾರಿ ರಚನೆಯಾಗಿರುವಂತಹದ್ದಲ್ಲ. ಇದು ಸರಿಸುಮಾರು ಅವಕಾಶವನ್ನು ತೆಗೆದುಕೊಂಡಿದೆ. ಪ್ರಾರಂಭಿಕ ಪಠ್ಯಕ್ಕೂ ಅಂತಿಮದ ಪಠ್ಯಕ್ಕೂ, ಋಗ್ವೇದದ ಪ್ರಾರಂಭಿಕ ಪಠ್ಯಕ್ಕೂ ಅಂತಿಮ ಪಠ್ಯಕ್ಕೂ 500 ವರ್ಷಗಳ ಒಂದು ಅಂತರವನ್ನ, ದೀರ್ಘಕಾಲವನ್ನು ನಾವು ಗುರುತಿಸಬಹುದಾಗಿರುವಂತಹ ರೀತಿಯಲ್ಲಿ ಇದೆ. ಇವರ ಭಾಷೆಯನ್ನು ನಾವು ನೋಡ್ತಾ ಹೋದಾಗ ಋಗ್ವೇದದಲ್ಲಿ ರಚನೆಯಾಗಿರುವಂತಹ ಭಾಷೆಯ ಬೆಳವಣಿಗೆಯನ್ನು ನಾವು ಗಮನಿಸಿದಾಗ ಅವರ ಭಾಷೆ ಇಂಡೋ ಯುರೋಪಿಯನ್ ಭಾಷಾ ಕುಟುಂಬಕ್ಕೆ ಸೇರಿರುವಂತಹ ಒಂದು ಭಾಷೆಯಾಗಿದೆ ಎನ್ನುವಂಥದ್ದು ಗಮನಕ್ಕೆ ಬರುತ್ತೆ ನಮಗೆ. ಈ ಒಂದು ಋಗ್ವೇದದಲ್ಲಿ ಇವರ ಒಂದು ಭೌಗೋಳಿಕ ಲಕ್ಷಣವನ್ನು ವಿವರಣೆಯನ್ನು ಕೊಡ್ತಾ ಹೋಗಿದ್ದಾರೆ. ಎಲ್ಲಿ ಇವರು ಬಂದು ಪ್ರಾರಂಭದಲ್ಲಿ ನೆಲೆಸ್ತಾ ಹೋದರು ಎನ್ನುವಂತಹದ್ರ ಬಗ್ಗೆ, ಅದು ಅಫ್ಘಾನಿಸ್ತಾನದ ಹಿಂದೂ ಕುಶ್ ಪರ್ವತಗಳಿಂದ ಗಂಗಾ ಯಮುನಾ ನದಿಗಳ ದೋಹ ಪ್ರದೇಶದವರೆಗೆ, ಅಂದರೆ 2 ನದಿಗಳ ನಡುವಿನ ಈ ಭಾಗ, ಗಂಗಾ ಮತ್ತು ಯಮುನಾ ನದಿಗಳ ದೋಹ ಪ್ರದೇಶದವರೆಗೆ, ಹಾಗೆಯೇ ಕಾಶ್ಮೀರದಿಂದ ಸಿಂಧ್ನ ಉತ್ತರ ಗಡಿಗಳ ನಡುವೆ ಈ ಒಂದು ವೇದದ ಕಾಲದ ಜನರು ಪ್ರಾರಂಭದಲ್ಲಿ ನೆಲೆಸಿದಂತಹ ಒಂದು ವಿಸ್ತಾರತೆಯನ್ನ ಇಲ್ಲಿ ತಿಳಿಯುವಳಿಕೆ ಮೂಡಲಾಗುತ್ತದೆ. ಇಷ್ಟು ಈ ಒಂದು ಋಗ್ವೇದದ ಬಗ್ಗೆ ಸಂಕ್ಷಿಪ್ತವಾಗಿ. ಇನ್ನು ಋಗ್ವೇದ ಕಾಲದ ಜನರ ಸಾಮಾಜಿಕ ಜೀವನ ಹೇಗಿತ್ತು, ಸಾಮಾಜಿಕ ವ್ಯವಸ್ಥೆ ಯಾವ ರೀತಿಯಾಗಿರ್ತಕ್ಕಂಥದ್ದಾಗಿತ್ತು ಅಂತೇಳಿ ನಾವು ನೋಡ್ತಾ ಹೋಗೋದಾದ್ರೆ, ಪ್ರಾರಂಭದಲ್ಲಿ ಋಗ್ವೇದದ ಈ ಒಂದು ಕಾಲದಲ್ಲಿ ಬಂದಂತ ಆರ್ಯರು ನೆಲೆಸಿರುವಂತಹ ಭೂಪ್ರದೇಶದಲ್ಲಿ ಅಲ್ಲಿನ ಸಾಮಾನ್ಯವಾಗಿ ನಮಗೆ ಗೋಚರವಾಗುತ್ತಿದ್ದಂತಹ ಜಾತಿ ವ್ಯವಸ್ಥೆಗಳು ಯಾವುವು ಅಂತ ಹೇಳಿದಾಗ, ಶ್ರೀಮಂತರು, ಪುರೋಹಿತರು, ಸಾಮಾನ್ಯ ಜನರು ಎನ್ನುವಂತಹ ವ್ಯವಸ್ಥೆಗಳನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಇಲ್ಲ ಒಂದು ಗಮನಿಸ್ತಾ ಹೋದಾಗ ಇಲ್ಲಿ ಅತ್ಯಂತ ಹೆಚ್ಚು ಜಾತಿ ವ್ಯವಸ್ಥೆಯ ಬಗ್ಗೆ ಪರಿಕಲ್ಪನೆಗಳು ಗೋಚರ ಆಗಿಲ್ಲ. ಆದರೆ 10ನೇ ಮಂಡಲದಲ್ಲಿ, ಈ ಋಗ್ವೇದದ 10 ಮಂಡಲಗಳಲ್ಲಿ 10ನೇ ಮಂಡಲದಲ್ಲಿ ಪುರುಷ ಸೂಕ್ತದಲ್ಲಿ ಒಂದು ಹೊಸ ಸಾಮಾಜಿಕ ವ್ಯವಸ್ಥೆಯ ಉಲ್ಲೇಖವನ್ನ ಮಾಡಲಾಗಿದೆ. ಅದರ ಪ್ರಕಾರವಾಗಿಯೇ ಆದಿಪುರುಷ, ಇವರ ಪ್ರಕಾರವಾಗಿ ಪುರುಷ ಸೂಕ್ತದ ಪ್ರಕಾರ ಆದಿಪುರುಷನಿಂದಾಗಿ 4 ಜಾತಿ ವ್ಯವಸ್ಥೆಗಳು
ರಚನೆಯಾದವು. ಇಲ್ಲಿ ವರ್ಣ ಎನ್ನುವಂಥ ಪರಿಕಲ್ಪನೆ ಪ್ರಾರಂಭದಲ್ಲಿ ಬಂದಿರಲಿಲ್ಲ, ನಂತರದ ವೇದ ಕಾಲದಲ್ಲಿ ಬಂದಿರುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ ಜಾತಿ ಎನ್ನುವಂತಹ ರೀತಿಯಲ್ಲಿ ಪರಿಗಣನೆ ಇರುವಂಥದ್ದಿದೆ. ಆದಿಪುರುಷನ ಬಾಯಿಯಿಂದ ಜನ್ಮ ತಾಳಿದವರು ಬ್ರಾಹ್ಮಣರು, ಬಾಹುಗಳಿಂದ ಜನ್ಮ ತಾಳಿದವರು ಕ್ಷತ್ರಿಯ, ತೊಡೆಗಳಿಂದ ಜನ್ಮ ತಾಳಿದವರು ವೈಶ್ಯರು, ಹಾಗೆ ಆ ಆದಿಪುರುಷನ ಪಾದಗಳಿಂದ ಜನ್ಮ ತಾಳಿದವರು ಶೂದ್ರರು ಎನ್ನುವಂತಹ ಪರಿಕಲ್ಪನೆ ಇರುವಂತದ್ದಾಗಿದೆ. ಹೀಗೆ ಇವರ ಒಂದು ಚಿತ್ರಣವನ್ನು ನಾವಿಲ್ಲಿ ನೋಡ್ತಾ ಹೋಗುವುದಾಗಿದೆ. ಇಲ್ಲಿ ಮೇಲಿನ ಈ ಮೂರು ವರ್ಗಗಳು ಕೂಡ ಹೇಗೆ ವರ್ಣ ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಹೋದಾಗೆ ಎಲ್ಲಾ ರೀತಿಯ ಅವಕಾಶಗಳನ್ನು ಕೂಡ ಪಡಿತಾ ಇದ್ರು, ಇಲ್ಲಿಯೂ ಕೂಡ ಇವರು ಎಲ್ಲಾ ಅವಕಾಶಗಳನ್ನ ಪಡಿತಾ ಇದ್ರು. ಅಧಿಕಾರವನ್ನು ಹೊಂದುವಂತಹ ರೀತಿಯಲ್ಲಿ ಪುರೋಹಿತತ್ವವನ್ನು ಮಾಡುವಂತಹ, ಪೂಜೆ ಪುರಸ್ಕಾರಗಳನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನ, ಹಾಗೆ ವ್ಯಾಪಾರವನ್ನು ನಡೆಸುವಂತಹ ಒಂದು ಅಧಿಕಾರವನ್ನ ಇವರು ಹೊಂದಿದ್ರು. ಆಸ್ತಿ ಹೊಡೆತದ ಹಕ್ಕನ್ನು ಕೂಡ ಇವರು ಹೊಂದಿದ್ರು. ಶೂದ್ರರು ಈ ಮೇಲಿನ ಮೂರು ವರ್ಗಗಳ ಸೇವೆಯನ್ನು ಸಲ್ಲಿಸುವಂತಹ ರೀತಿಯಲ್ಲಿಯೇ ಇವರ ಜೀವನ ನಡೆಸ್ತಾ ಹೋಗ್ತಿದ್ರು. ಆ ಶೂದ್ರ ಎನ್ನುವಂತಹ ಈ ಒಂದು ವರ್ಣದಲ್ಲಿ ನಾವು ಗಮನಿಸ್ತಾ ಹೋದಾಗ ಅದರಲ್ಲಿ ದಾಸ, ದಸ್ಯು, ಪಾಣಿಗಳೆಂಬಂತಹ ಬುಡಕಟ್ಟು ಜನರು ಬರ್ತಾ ಹೋಗ್ತಾರೆ. ಇವರು ಸ್ಥಳೀಯವಾಗಿ ಇಲ್ಲಿಯೇ ನೆಲೆಸಿರ್ತಕ್ಕಂತಹ ಬುಡಕಟ್ಟು ಜನರಾಗಿರ್ತಾ ಇದ್ರು. ಇಲ್ಲಿ ಆರ್ಯರು ದಾಳಿಯನ್ನು ನಡೆಸಿ ಇವರನ್ನು ಸೋಲಿಸಿ ಇವರನ್ನ ಗೆದ್ದಿರುವಂತಹ ವಿವರಣೆಗಳನ್ನು ಅವರು ನೀಡ್ತಾ ಹೋಗಿದ್ದಾರೆ. ಹಾಗೆಯೇ ಈ ಒಂದು ಸೋಲಿಸಿದಂತಹ ದಾಸ, ದಸ್ಯು ಈ ಬುಡಕಟ್ಟು ಜನರನ್ನ ಶೂದ್ರರನ್ನಾಗಿಸಿ ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ತಾ ಹೋದ್ರು ಆರ್ಯರು. ಹೀಗೆ ಈ ದಾಸ ದಸ್ಯುಗಳು ಗುಲಾಮರಾಗಿಯೇ ಜೀವನವನ್ನ ನಡೆಸುವಂತದ್ದಾಗಿ ಗಮನಿಸ್ತಾ ಹೋಗಬಹುದಾಗಿದೆ. ಎಲ್ಲ ಅವಕಾಶಗಳು ಕೂಡ ಈ ಮೇಲಿನ ಮೂರು ವರ್ಗಗಳಿಗೆ ಇದ್ದರೆ, ಶೂದ್ರರು ಎನ್ನುವಂಥವರು ಈ ಗುಲಾಮರ ರೀತಿಯಲ್ಲಿಯೇ ಜೀವನವನ್ನು ನಡೆಸ್ತಾ ಹೋಗ್ತಿದ್ರು. ಪಿತೃಪ್ರಧಾನ ಕುಟುಂಬ ಇಲ್ಲಿ ಒಂದು ಸಾಮಾಜಿಕ ಘಟಕವಾಗಿ ರಚನೆಯಾಗಿರುವಂಥದ್ದಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಇಷ್ಟು ಇವರ ಕಾಲದ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ನಾವು ನೋಡ್ತಾ ಹೋದಾಗೆ. ಅದರ ಮುಂದುವರೆದಾಗೆ ಇವರ ಕಾಲದ ಅರ್ಥವ್ಯವಸ್ಥೆ. ಋಗ್ವೇದ ಕಾಲದ ಅರ್ಥವ್ಯವಸ್ಥೆಯನ್ನು ನಾವು ನೋಡ್ತಾ ಹೋದಾಗ ಇಲ್ಲಿನ ಒಂದು ಜನರ ಪ್ರಮುಖವಾಗಿರ್ತಕ್ಕಂಥ ರೀತಿಯ ಉದ್ಯೋಗದಲ್ಲಿ ತೊಡಗಿರ್ತಕ್ಕಂಥದ್ದು ಪಶುಸಂಗೋಪನೆಯಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ತೊಡಗಿರುವಂತಹ ಉಲ್ಲೇಖಗಳಿದ್ದಾವೆ. ಅದಕ್ಕೆ ಅವಕಾಶಗಳು ಕೂಡ ಸಾಕಷ್ಟಿದ್ದಾವೆ. ಯಾಕೆಂತ ಹೇಳಿದ್ರೆ ಇವರು ಅನೇಕ ರೀತಿಯ ಕೆಲಸ ಕಾರ್ಯಗಳಲ್ಲಿ ಪಶುಗಳನ್ನೇ ಅತ್ಯಂತ ಹೆಚ್ಚಾಗಿ ಬಳಕೆ ಮಾಡಿಕೊಳ್ತಾ ಇದ್ರು. ಪಶುಗಳು ಒಂದು ಸಂಪತ್ತಿನ ಕೇಂದ್ರವಾಗಿತ್ತು, ಸಂಪತ್ತಾಗಿಯೇ ಅವರನ್ನ ಗುರುತಿಸಿಕೊಳ್ಳಲಾಗಿತ್ತು. ಈಗ ಹೇಗೆ ನಾವು ಜಮೀನನ್ನ, ಮನೆಗಳನ್ನ, ಹಣವನ್ನ ಸಂಪತ್ತಾಗಿ ಗುರುತಿಸಿಕೊಳ್ತೀವೋ ಆಗ ಪಶುಗಳನ್ನೇ ಸಂಪತ್ತಾಗಿ ಗುರುತಿಸಿಕೊಳ್ಳಲಾಗ್ತಾ ಇತ್ತು. ಕುದುರೆಗಳು, ಹಸು, ಒಂಟೆ, ಕುರಿಗಳು ಸಂಪತ್ತುಗಳಾಗಿ ಬಳಕೆ ಆಗ್ತಾ ಇತ್ತು. ಈ ಸಂಪತ್ತುಗಳನ್ನ ಬಳಕೆ ಮಾಡಿಕೊಳ್ಳೋದಕ್ಕೋಸ್ಕರನೇ, ಗೆಲ್ಲೋದಕ್ಕೋಸ್ಕರನೇ ದಾಳಿಗಳು, ಹಾಗೆ ಪ್ರತಿದಾಳಿಗಳು, ಯುದ್ಧಗಳು ಕೂಡ ಸರ್ವೇ ಸಾಮಾನ್ಯವಾಗಿ ನಡೀತಾ ಇರತಕ್ಕಂಥದ್ದಾಗಿ ನಾವು ನೋಡ್ತಾ ಹೋಗ್ತಿದ್ವಿ. ವ್ಯವಸಾಯ ಒಂದು ಕಸುಬಾಗಿತ್ತು ಎನ್ನುವಂತಹ ಉಲ್ಲೇಖಗಳಿದ್ದಾವೆ. ಈ ಪಶುಗಳು ಕೇಳಿದಾಗ ವ್ಯವಸಾಯ ಇವರ ಒಂದು ಕಸುಬಾಗಿ ಪಾಲ್ಗೊಳ್ಳಲ್ಪಟ್ಟಿತ್ತು ಅನ್ನುವಂತಹ ಅವಕಾಶಗಳು ಸಾಕಷ್ಟು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ವ್ಯವಸಾಯದಲ್ಲಿ ಇವರು ಅತ್ಯಂತ ಹೆಚ್ಚು ತೊಡಗಿದ್ರು ಎನ್ನುವಂತಹ ಉಲ್ಲೇಖಗಳು ಕೂಡ ದೊರಕಿರುವಂಥದ್ದಿದೆ. ಪಶುಗಳ ಮಹತ್ವ ಬರುತ್ತಾ ಹೆಚ್ಚಾಗೋದಕ್ಕೂ ಕೂಡ ಈ ವ್ಯವಸಾಯವೂ ಕೂಡ ಕಾರಣೀಭೂತ ಆಗ್ತಾ ಹೋಗ್ತದೆ. ಹೇಗೆ ಈ ಪಶುಗಳನ್ನ ವ್ಯವಸಾಯದಲ್ಲಿ ನೀರೆತ್ತೋದಕ್ಕೋಸ್ಕರ, ಬಂಡಿಗಳಿಗೋಸ್ಕರ ಬಳಕೆ ಮಾಡೋದು, ಭೂಮಿಯನ್ನು ಉತ್ತೋದಕ್ಕೋಸ್ಕರ ಪಶುಗಳನ್ನ ಬಳಕೆ ಮಾಡಿಕೊಳ್ತಾ ಹೋಗ್ತಿದ್ರು. ಜೊತೆಗೆ ಮಾಂಸ ಮತ್ತು ಹಾಲಿನ ಉತ್ಪನ್ನಗಳಿಗೋಸ್ಕರನೂ ಕೂಡ ಪಶುಗಳ ಮಹತ್ವ ಹೆಚ್ಚಾಗ್ತಾ ಹೋಗುವುದು. ಈ ಯಾವಾಗ ಪಶುಗಳ ಮಹತ್ವ ಹೆಚ್ಚಾಯಿತು, ಪಶುಗಳನ್ನ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಈ ಆರ್ಯನರು ಸಾಕೋದಕ್ಕೆ ಪ್ರಾರಂಭಿಸಿದ್ರು ಋಗ್ವೇದ ಕಾಲದಲ್ಲಿ, ಆಗ ಗೋಮಾಳಗಳು ಅಸ್ತಿತ್ವಕ್ಕೆ ಬಂತು. ಆ ಪಶುಗಳು ಆಹಾರಕ್ಕೋಸ್ಕರ ಬೇಕಾದಂತಹ ಗೋಮಾಳಗಳು ಕೂಡ
ಅಸ್ತಿತ್ವಕ್ಕೆ ಬರ್ತಾ ಹೋದು, ಗೋಮಾಳಗಳ ಪ್ರಮಾಣ ಹೆಚ್ಚಾಗ್ತಾ ಹೋಯಿತು. ಹೀಗೆ ಇವರು ಅರ್ಥವ್ಯವಸ್ಥೆಯನ್ನ ವೃದ್ಧಿ ಮಾಡ್ಕೊಂತ ಹೋಗ್ತಾ ಹೋದ್ರು. ಈ ಒಂದು ಋಗ್ವೇದ ಕಾಲದಲ್ಲಿ ಲೋಹದ ಬಗೆಗಿನ ಪರಿಕಲ್ಪನೆಗಳು ಅತ್ಯಂತ ಹೆಚ್ಚಾಗಿರಲಿಲ್ಲ. ಅದರಲ್ಲೂ ಕಬ್ಬಿಣದ ಬಗೆಗಿನ ಉಲ್ಲೇಖಗಳು ಇಲ್ಲ. ಆದರೆ ಲೋಹವನ್ನು ಕರಗಿಸೋದಕ್ಕೋಸ್ಕರ ಬಳಕೆ ಮಾಡುತ್ತಿದ್ದಂತಹ ಇದ್ದಿಲಿನ ಬಗ್ಗೆ ಉಲ್ಲೇಖವಿದೆ. ಆ ಇದ್ದಿಲಿಗೋಸ್ಕರನೇ ಮಾಗಿದ ಸಂಸ್ಕರಿಸಿದಂತಹ ಮರಗಳನ್ನ ಇದ್ದಿಲಾಗಿ ಬಳಕೆ ಮಾಡಿಕೊಳ್ತಾ ಇದ್ರು. ಅದನ್ನ ಲೋಹವನ್ನ ಕರಗಿಸೋದಕ್ಕೋಸ್ಕರ ಬಳಕೆ ಮಾಡಿಕೊಂಡಿರಬಹುದು ಅನ್ನುವಂತಹ ಉಲ್ಲೇಖಗಳು ನಮಗೆ ದೊರೆತಿದ್ದಾವೆ. ಇವರು ಮಿಶ್ರಲೋಹವಾದಂತಹ ಕಂಚನ್ನ ಅಯಸ್ ಅಂತ ಹೇಳಿ ಕರೀತಾ ಇದ್ರು. ಕಂಚನ್ನ ಅಯಸ್ ಅಂತ ಹೇಳಿ ಕರೀತಾ ಇದ್ರು. ಗಮನದಲ್ಲಿ ಇಟ್ಕೊಳ್ಳಿ, ಮಿಶ್ರಲೋಹವಾಗಿರ್ತಕ್ಕಂಥ ಕಂಚನ್ನ ಅಯಸ್ ಎನ್ನುತ್ತಿದ್ರು. ಪಾಣಿಗಳು ಎನ್ನುವಂತಹ ಪದ ಇಲ್ಲಿ ಅತ್ಯಂತ ಹೆಚ್ಚು ಬಳಕೆಯಲ್ಲಿರುವಂತಹದ್ದಿದೆ. ಕುಂಬಾರಿಕೆಯ ಬಗ್ಗೆ ಉಲ್ಲೇಖಗಳು ಅಷ್ಟೇನಿಲ್ಲ, ಆದರೆ ಮಡಿಕೆ ಕುಡಿಕೆಗಳ ಒಂದು ಬಳಕೆ ಇಲ್ಲಿ ದೊರೆತಿರುವಂಥದ್ದಿದೆ. ಜೊತೆಗೆ ನೇಕಾರಿಕೆ ಇತರ ಅನೇಕ ಕುಲಕಸುಬುಗಳು ಅಥವಾ ಕುಶಲಕರ್ಮಿಗಳ ಬಗ್ಗೆ ಉಲ್ಲೇಖ ಸಾಮಾನ್ಯವಾಗಿರುವಂತಹ ರೀತಿಯ ವಿವರಣೆಯನ್ನು ನಾವಿಲ್ಲಿ ನೋಡ್ತಾ ಹೋಗಬಹುದು. ಪಾಣಿಗಳ ಬಗೆಗಿನ ಉಲ್ಲೇಖಗಳು ಅತ್ಯಂತ ಹೆಚ್ಚು ಬಳಕೆಯಾಗಲ್ಪಟ್ಟಿರ್ತಕ್ಕಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ನಾಯಕತ್ವದ ಬಗೆಗಿನ ಉಲ್ಲೇಖದಲ್ಲಿ ಪಾಣಿಗಳನ್ನು ಗುರುತಿಸಿರಬಹುದು ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಮುಂದುವರೆದಾಗೆ ಕ್ಷೇತ್ರ ಅಂತ ಕರೆಯಲ್ಪಡ್ತಾ ಇತ್ತು. ಇಲ್ಲಿ ಕ್ಷೇತ್ರ ಅಂತ ಹೇಳಿದ್ರೆ ಭೂಮಿಯನ್ನ ಉಳುಮೆ ಮಾಡೋದಕ್ಕೋಸ್ಕರ ಬಳಸುತ್ತಿದ್ದಂತಹ ಒಂದು ಭೂಪ್ರದೇಶವನ್ನೇ ಇಲ್ಲಿ ಕ್ಷೇತ್ರ ಅಂತ ಕರೀತಾರೆ. ನಾವೀಗ ಹೊಲ, ಗದ್ದೆ, ತೋಟ ಅಂತೇಳಿ ಬಳಕೆ ಮಾಡ್ತಾ ಹೋಗ್ತೀವೋ ಹಾಗೆ ಈ ಉಳುಮೆಗೋಸ್ಕರ, ವ್ಯವಸಾಯಕ್ಕೋಸ್ಕರ ಬಳಕೆ ಮಾಡಿಕೊಳ್ಳುತ್ತಿದ್ದಂತಹ ಒಂದು ಭೂಪ್ರದೇಶವನ್ನ ಕ್ಷೇತ್ರ ಅಂತೇಳಿ, ಹಾಗೆ ಅಲ್ಲಿ ಉಳುಮೆ ಮಾಡುತ್ತಿದ್ದಂತಹ ಈ ಒಂದು ಪ್ರಕ್ರಿಯೆಯನ್ನ, ಬೆಳೆ ಬೆಳೆಯುವಂತಹ ಒಂದು ಪ್ರಕ್ರಿಯೆಯನ್ನ ಕೃಷಿ ಅಂತೇಳಿ ಗುರುತಿಸಿರುವಂತಹ ರೀತಿಯಲ್ಲಿ ನಾವು ಕಾಣ್ತಾ ಹೋಗಬಹುದಾಗಿದೆ. ಸುಮಾರು ಸಾಕ್ಷಾತ್ತು 11ನೇ ಶತಮಾನಕ್ಕೆ ಸೇರ್ಪಡೆಯಾಗಿದ್ದಂತಹ, ಬಳಕೆ ಮಾಡುತ್ತಿದ್ದಂತಹ ಒಂದು ಉಳುಮೆ ಮಾಡಿದಂತಹ ಗದ್ದೆ ನಮಗೆ ಸ್ವಾತ್ ಕಣಿವೆಯ ಆಲಿ ಗ್ರಾಮದಲ್ಲಿ ದೊರೆತಿರುವಂತಹದ್ದಿದೆ. ಸಾಕ್ಷಾತ್ತು 11ನೇ ಶತಮಾನದಲ್ಲಿ ಬಳಸುತ್ತಿರಬಹುದಾಗಿರ್ತಕ್ಕಂತಹ ಉಳುಮೆ ಮಾಡುತ್ತಿದ್ದಂತಹ ಗದ್ದೆ ಸ್ವಾತ್ ಕಣಿವೆಯ ಆಲಿ ಗ್ರಾಮದಲ್ಲಿ ದೊರೆತಿರುವಂತಹದ್ದಿದೆ. ಜೊತೆಗೆ ಇಲ್ಲಿ ನೀರೆತ್ತುವಂತಹ ಒಂದು ಪರಿಕಲ್ಪನೆ ಇತ್ತು. ನೀರಾವರಿಯನ್ನು ಕೂಡ ಇವರು ಅಳವಡಿಸಿಕೊಂಡಿದ್ರು. ಕೇವಲ ನದಿಗಳ ಅಕ್ಕಪಕ್ಕದಲ್ಲಿ ಅಷ್ಟೇ ಅಲ್ಲ, ಅಂತರ್ಜಲದ ಪ್ರಮಾಣ ಅತ್ಯಂತ ಹೆಚ್ಚಿರಲಿತ್ತು. ಅಲ್ಲಿ ಇವರು ಕೃಷಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು ಎನ್ನುವುದಕ್ಕೆ ಕುರುವಾಗಿ ನೀರೆತ್ತುವಂತಹ ಕಲ್ಲಿನ ರಾಟೆ ಚಕ್ರವನ್ನು ಬಳಸುತ್ತಿದ್ದು, ಜೊತೆಗೆ ಮರದ ಪ್ರಾಣಿಯ ಬಗ್ಗೆ ಉಲ್ಲೇಖಗಳು ಕೂಡ ಇಲ್ಲ. ಕಲ್ಲಿನ ರಾಟೆಯಿಂದ ಬಾವಿಗಳಿಂದ ನೀರೆತ್ತುವಂತಹ ಅದೇ ರೀತಿಯಲ್ಲಿ ಮರದ ಪ್ರಾಣಿಯ ಉಲ್ಲೇಖವಿದೆ. ಇವುಗಳಿಂದ ನೀರನ್ನು ಎತ್ತಿ ಅಗಲವಾಗಿರ್ತಕ್ಕಂಥ ವಿಸ್ತಾರವಾದ ಕಾಲುವೆಗಳ ಮುಖಾಂತರ ನೀರನ್ನು ಹರಿಸಿ ಕೃಷಿ ಕಾರ್ಯವನ್ನ ಮಾಡ್ಕೊಳ್ತಾ ಹೋಗ್ತಿದ್ರು ಎನ್ನುವುದಕ್ಕೆ ಅನೇಕ ರೀತಿಯ ಒಂದು ಉಲ್ಲೇಖಗಳು ಇಲ್ಲಿ ನಾವು ನೋಡ್ತಾ ಹೋಗಬಹುದಾಗಿದೆ. ರಾಟೆ ಮತ್ತು ಹಗ್ಗದ ಸಹಾಯದಿಂದ ಪಶುಗಳನ್ನು ಬಳಕೆ ಮಾಡಿಕೊಂಡು ನೀರನ್ನು ಬಿಡ್ತಾ ಇದ್ರು. ಇಲ್ಲಿ ಬಿತ್ತನೆ ಮಾಡಿ ಬೆಳೆಗಳನ್ನು ಬೆಳೆಯುತ್ತಿದ್ರು ಎನ್ನುವಂತಹ ಒಂದು ಗುರುಗಳು ಅನೇಕ ರೀತಿಯಲ್ಲಿ ಬಳಕೆಯಾಗಿದೆ. ಅಂದರೆ ವ್ಯವಸಾಯದ ಬಗೆಗಿನ ತಂತ್ರಜ್ಞಾನ ಇವರಿಗೆ ತಿಳಿದಿತ್ತು ಎನ್ನುವಂಥದ್ದು ನಾವು ಹೇಳ್ಬೋದು. ಇಷ್ಟು ಈ ಒಂದು ಋಗ್ವೇದ ಕಾಲದ ಅರ್ಥವ್ಯವಸ್ಥೆಯ ಬಗ್ಗೆ. ಅದೇ ರೀತಿಯಲ್ಲಿ ಋಗ್ವೇದ ಕಾಲದ ರಾಜಕೀಯ ಚಿತ್ರಣ ಹೇಗಿತ್ತು ಅಂತ ಹೇಳಿ ನೋಡ್ತಾ ಹೋದರೆ, ಋಗ್ವೇದದಲ್ಲಿ ಗ್ರಾಮದ ಉಲ್ಲೇಖಗಳಿದ್ದಾವೆ. ಈ ಗ್ರಾಮಗಳಲ್ಲಿ ಬುಡಕಟ್ಟು ಜನರು ವಾಸವಾಗ್ತಾ ಇದ್ರು. ಆ ಬುಡಕಟ್ಟು ಜನರು ತಮ್ಮದೇ ಆದಂತಹ ಕಟ್ಟುಪಾಡುಗಳಿಗೆ ಒಳಪಡ್ತಾ ಇದ್ರು. ಆ ಬುಡಕಟ್ಟುಗಳಿಗೆ ರಾಜ ಅಥವಾ ರಾಜನ್ ಎನ್ನುವಂತಹ ನಾಯಕ ಇರ್ತಾ ಇದ್ದ. ಒಂದೊಂದು ಬುಡಕಟ್ಟಿಗೆ ಇಬ್ಬರಿಗಿಂತ ಹೆಚ್ಚು ರಾಜನ ಅಥವಾ ರಾಜರಿರುವಂತಹ ಉಲ್ಲೇಖಗಳು ಕೂಡ ಇರುವಂತದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ರಾಜರಿಗೆ ಅತ್ಯಂತ ಹೆಚ್ಚು ಮಾನ್ಯತೆ ಇತ್ತು. ಉದಾಹರಣೆಗೆ ಈ ಒಂದು ಪುರು ವಂಶಾವಳಿಗೆ ಸೇರ್ಪಡೆಗೊಂಡಿದ್ದಂತಹ ತುರ್ಚಿ ಎನ್ನುವಂತಹ ನಾಯಕ ಅಥವಾ
ರಾಜ. ಹಾಗೆ ಭರತ ವಂಶಾವಳಿಗೆ ಸೇರ್ಪಡೆಗೊಂಡಿದ್ದಂತಹ ಸುದಾಸ ಎನ್ನುವಂಥದ್ದು ಇವು ರಾಜರಿಗೆ ಕರೆಯುತ್ತಿದ್ದಂತಹ ಹೆಸರುಗಳಿಗೆ ಉದಾಹರಣೆಗಳಾಗಿ ನೋಡ್ತಾ ಹೋಗ್ತೀವಿ. ಬೇರೆ ಬೇರೆ ಬುಡಕಟ್ಟಿನ ಜನರು ಬೇರೆ ಬೇರೆ ಹೆಸರುಗಳಿಂದ ಅವರನ್ನ ಗುರುತಿಸಲಾಗ್ತಾ ಇತ್ತು. ಆರ್ಯರು ಈ ದಸ್ಯು ಪಾಣಿಗಳ ಮೇಲೆ ದಾಳಿಗಳನ್ನ ನಡೆಸಿ ಅವರಿಂದ ಜಯಶಾಲಿಗಳನ್ನಾಗಿ ಮಾಡಿದಂತಹ ಒಂದು ಉಲ್ಲೇಖಗಳು ಅತ್ಯಂತ ಹೆಚ್ಚಿದಾವೆ. ದಸ್ಯುಗಳನ್ನ ಪಾಣಿಗಳನ್ನ ಸೋಲಿಸಿರುವಂತಹ ಉಲ್ಲೇಖಗಳು ನಮಗೆ ದೊರೆತಿರುವಂತದ್ದಿದೆ. ದಾಳಿಗಳ ಮುಖಾಂತರವಾಗಿ ಇವರು ಸಂಪತ್ತನ್ನ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಗಳಿಸ್ಕೊಳ್ತಾ ಇದ್ರು. ಇವರನ್ನ ಗುಲಾಮರನ್ನಾಗಿ ಮಾಡ್ಕೊಳ್ತಾ ಇರುವಂಥದ್ದು ಕೂಡ ನಮಗೆ ಸಿಕ್ಕಿರುವಂತಹ ಉಲ್ಲೇಖಗಳನ್ನು ನಾವು ನೋಡಬಹುದು. ಮುಂದುವರೆದಾಗೆ ರಾಜನ ಸುತ್ತ ಸಾರ್ವಜನಿಕರು ಸಭೆ ಸೇರಬೇಕು ಅಂದಾಗ ಅಲ್ಲಿ ಸಭಾ ಮತ್ತು ಸಮಿತಿ ಎನ್ನುವಂತಹ ಎರಡು ಶಬ್ದಗಳನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ. ರಾಜನ ಹತ್ತಿರ ಬೇಕು ಬೇಡಗಳನ್ನು ಈಡೇರಿಕೆ ಮಾಡ್ಕೋಬೇಕು, ಸಾರ್ವಜನಿಕರು ಸೇರಬೇಕು ಅನ್ನೋದಾದ್ರೆ ಸಭಾ ಮತ್ತು ಸಮಿತಿ ಎನ್ನುವಂತಹ ಶಬ್ದಗಳನ್ನು ಕೂಡ ಇಲ್ಲಿ ಉಲ್ಲೇಖಿಸಿರುವಂತದ್ದಾಗಿ ನಾವು ನೋಡ್ತಾ ಹೋಗ್ಬೋದು. ಜೊತೆಗೆ ಕ್ಷತ್ರ ಅಂದ್ರೆ ಜನರನ್ನ ಮೇಲೆ ಅಧಿಕಾರವನ್ನು ನಡೆಸುವಂತವರನ್ನ ಕ್ಷತ್ರ ಅಂತೇಳಿ ಕರೀತಾರೆ. ಜನರ ಮೇಲೆ ಅಧಿಕಾರವನ್ನು ನಡೆಸುವಂತಹ ವ್ಯಕ್ತಿಯನ್ನ ಕ್ಷತ್ರ ಅಂತೇಳಿ, ಹಾಗೆ ಸೈನಿಕ ಕಾರ್ಯಾಚರಣೆ ಯುದ್ಧದಲ್ಲಿ ಪಾಲ್ಗೊಳ್ಳುವಂತಹ ವ್ಯಕ್ತಿಯನ್ನ ಯೋಧ ಅಂತೇಳಿ ಕರೆಯುವಂತಹ ಉಲ್ಲೇಖ ಇಲ್ಲಿದೆ. ಕ್ಷತ್ರಿಯತೆಯ ಬಗ್ಗೆ ಇನ್ನೂ ಪರಿಕಲ್ಪನೆ ಇವರಿಗೆ ಅತ್ಯಂತ ಹೆಚ್ಚು ಪ್ರಭಾವದಲ್ಲಿ ಇರಲಿಲ್ಲ. ಈ ರಾಜರು ಈ ಒಂದು ಯುದ್ಧದ ಸಂದರ್ಭದಲ್ಲಿ ಹಾಗೂ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಪುರೋಹಿತರಿಗೆ ಮನ್ನಣೆಯನ್ನು ನೀಡ್ತಾ ಇದ್ರು. ಆ ಪುರೋಹಿತರಿಗೆ ಅಪಾರ ಪ್ರಮಾಣವಾಗಿರ್ತಕ್ಕಂಥ ರೀತಿಯಲ್ಲಿ ಈ ಒಂದು ಪಶುಗಳನ್ನ, ದನಗಳನ್ನ, ಹಸುಗಳನ್ನ, ಹಾಗೆಯೇ ಚಿನ್ನಾಭರಣಗಳನ್ನ ದಾನವಾಗಿ ನೀಡ್ತಾ ಇದ್ರು, ಕಾಣಿಕೆಯಾಗಿ ನೀಡ್ತಾ ಇದ್ರು ಎನ್ನುವಂಥ ಉಲ್ಲೇಖಗಳು ಕೂಡ ಇದ್ದಾವೆ. ಹೀಗೆ ದಾನಗಳು ನೀಡುವಾಗ ಅದರ ಸಂಪತ್ತನ್ನು ಅತ್ಯಂತ ಹೆಚ್ಚು ಬೆಳೆಸಿಕೊಳ್ಳೋದಕ್ಕೋಸ್ಕರನೇ ಅನೇಕ ರೀತಿಯ ದಾಳಿಗಳನ್ನ ನಡೆಸ್ತಾ ಇತ್ತು. ಈ ದಾಳಿಗಳಿಂದ ಸಂಪತ್ತು ಹೆಚ್ಚಾಗ್ತಾ ಇತ್ತು. ಜೊತೆಗೆ ದಾಳಿಗಳು ನಡೆಸೋದ್ರಿಂದ ಅವರಿಗೆ ಸೆರೆಯಾಳುಗಳಾಗಿಯೂ ಕೂಡ ಸಿಕ್ಕಂತಹ ಒಂದು ಗುಲಾಮರ ಪ್ರಮಾಣವೂ ಕೂಡ ಹೆಚ್ಚಾಗ್ತಾ ಹೋಗ್ತಿತ್ತು. ಇಲ್ಲಿ ರಾಜನ ಸ್ಥಾನ ಪ್ರಮುಖವಾಗಿರುವಂತಹ ರೀತಿಯಲ್ಲಿ ಗುರುತಿಸ್ತಾ ಹೋಗ್ತೀವಿ. ರಾಜನ ಸ್ಥಾನ ವಂಶ ಪಾರಂಪರ್ಯವಾಗಿರುವಂತಹ ರಾಜಪ್ರಭುತ್ವದ ಬಗ್ಗೆ ಉಲ್ಲೇಖಗಳಿರುವಂತದ್ದಾಗಿ ನಾವು ನೋಡ್ತಾ ಹೋಗ್ಬೋದು. ಇಷ್ಟು ಇವರ ಕಾಲ ಒಂದು ರಾಜಕೀಯ ವ್ಯವಸ್ಥೆಯ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಮಕ್ಕಳೇ ಇವೆರಡನ್ನೂ ಕೂಡ ಪಟ್ಟಿಲ್ಲ ನೀವು ಬರೆದಿಟ್ಕೊಳ್ಳಿ. ಅರ್ಥ ವ್ಯವಸ್ಥೆ ಮತ್ತು ರಾಜಕೀಯ ವ್ಯವಸ್ಥೆಯ ಬಗ್ಗೆ ಋಗ್ವೇದ ಕಾಲದ ಚಿತ್ರಣಗಳನ್ನ ನೀವು ಗಮನಿಸಿಕೊಳ್ಳಿ. ಋಗ್ವೇದ ಕಾಲದ ಈ ಒಂದು ಧಾರ್ಮಿಕ ವ್ಯವಸ್ಥೆಯನ್ನು ನಾವು ನೋಡ್ತಾ ಹೋದಾಗ ಸಾಕಷ್ಟು ರೀತಿಯ ಧಾರ್ಮಿಕ ಚಿತ್ರಣಗಳು ನಮಗೆ ದೊರೆತಾ ಹೋಗುವಂಥದ್ದಾಗಿ ಇದೆ. ಇಲ್ಲಿ ನೋಡ್ತಾ ಹೋದಾಗ ಆರ್ಯರ ಅಥವಾ ಋಗ್ವೇದ ಕಾಲದ ಒಂದು ಧಾರ್ಮಿಕ ವ್ಯವಸ್ಥೆಯಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ತಾ ಹೋಗುವಂತಹ ಅಂಶ ಯಜ್ಞಯಾಗಾದಿಗಳ ಸಂದರ್ಭದಲ್ಲಿ ಪ್ರಾಣಿ ಬಲಿಯನ್ನು ಇವರು ನೀಡ್ತಾ ಹೋಗ್ತಿದ್ರು. ಪ್ರಾಣಿ ಬಲಿಗೆ ಅತ್ಯಂತ ಹೆಚ್ಚು ಮಾನ್ಯತೆಯನ್ನ ಕೊಡ್ತಿದ್ರು. ಇದು ಪ್ರಮುಖವಾಗಿರ್ತಕ್ಕಂಥ ರೀತಿಯ ಕೇಂದ್ರ ಬಿಂದುವಾಗಿ ಬಳಕೆ ಮಾಡಿಕೊಳ್ಳಬಹುದಾಗಿದೆ. ಪ್ರಾಣಿ ಬಲಿಯನ್ನು ಪ್ರಮುಖವಾಗಿ ಎರಡು ಕಾರಣಗಳಿಗೋಸ್ಕರ ನೀಡ್ತಾ ಇದ್ರು. ಮೊದಲನೇದಾಗಿ ಉತ್ತಮ ಮಳೆ ಮತ್ತು ಬೆಳೆಗಾಗಿ, ಉತ್ತಮವಾದಂತಹ ರೀತಿಯ ವ್ಯವಸಾಯ ಕಾರ್ಯಗಳು ನಡೆದು ಮಳೆ ಬೆಳೆ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ. ಜೊತೆಗೆ ಶತ್ರುಗಳಾದಂತಹ ಇವರ ಆರ್ಯರ ಶತ್ರುಗಳಾದಂತಹ ದಸ್ಯುಗಳ ಸಂಹಾರಕ್ಕಾಗಿ ಇವರು ಯಜ್ಞಯಾಗಾದಿಗಳನ್ನ ಅತ್ಯಂತ ಹೆಚ್ಚು ನಡೆಸುತ್ತಾ ಇದ್ರು ಎನ್ನುವಂಥದ್ದಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಈ ಯಜ್ಞಯಾಗಾದಿಗಳ ಮುಖಾಂತರವಾಗಿ ಇಂದ್ರಾದಿ ದೇವತೆಗಳ ಮೆಚ್ಚುಗೆಯನ್ನು ಪಡೆದು ನಾವು ಹೆಚ್ಚು ಶಕ್ತಿಭರಿತರಾಗುತ್ತೀವಿ. ಇಂದ್ರ ದೇವತೆ ಈ ಒಂದು ನಮ್ಮ ಶತ್ರುಗಳಾದಂತಹ ದಸ್ಯುಗಳನ್ನ ಸಂಹರಿಸ್ತಾರೆ ಎನ್ನುವಂಥ ಒಂದು ಪರಿಕಲ್ಪನೆ ಇವರಲ್ಲಿ ಇತ್ತು. ಈ ಯಜ್ಞಯಾಗಾದಿಗಳನ್ನು ನಡೆಸುವಂತಹ ಪುರೋಹಿತರನ್ನ ಓಥರ್ ಅಂತ ಹೇಳಿ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಬರ್ಕೋಬೇಕಾಗುತ್ತೆ. ಈ ಯಜ್ಞಯಾಗಾದಿಗಳನ್ನು ನಡೆಸುವಂತಹ ಪುರೋಹಿತರನ್ನ ಓಥರ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಆ ಒಂದು ಪುರೋಹಿತರು ಈ ಒಂದು ಅತ್ಯಂತ ಹೆಚ್ಚಿನ ಮನ್ನಣೆಯನ್ನು ಇಲ್ಲಿ ಪಡ್ಕೊಳ್ತಾ
ಇರ್ಬೋದು, ಮಂತ್ರ ಉಚ್ಚಾರಣೆಯ ಸಂದರ್ಭದಲ್ಲಿ ಕೂಡ ಪ್ರಮುಖವಾಗಿರ್ತಕ್ಕಂಥ ರೀತಿಯಲ್ಲಿ ಅದೇ ರೀತಿ ಸೋಮರಸವನ್ನು ಕೂಡ ಸೇವಿಸುತ್ತಾ ಇದ್ದು ಅನ್ನುವಂತಹ ಉಲ್ಲೇಖಗಳು ಕೂಡ ಇಲ್ಲಿ ದೊರಕಿ ಬಂದಿದೆ. ಈ ಆರ್ಯ ಧರ್ಮದಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ. ಮೂರ್ತಿ ಪೂಜೆಯನ್ನು ಇವರಲ್ಲಿ ಕಾಣಲಿಕ್ಕೆ ಅವಕಾಶವಿಲ್ಲದೆ ಪ್ರಕೃತಿಗೆ ಸಂಬಂಧಿಸಿದಂತಹ ರೀತಿಯಲ್ಲಿಯೇ ಇವರ ಪೂಜೆ ಪುನಸ್ಕಾರವನ್ನ ನಾವು ಗಮನಿಸ್ತಾ ಹೋಗುವುದಾಗಿರುವಂತಹ ರೀತಿಯಲ್ಲಿ ಇದೆ. ಇನ್ನು ಈ ಒಂದು ಋಗ್ವೇದದಲ್ಲಿ ಅಗ್ನಿಗೆ ಅತ್ಯಂತ ಹೆಚ್ಚು ಸ್ಥಾನಮಾನವಿದೆ, ಬೆಂಕಿಗೆ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಲಾಗಿದೆ. ಅದಕ್ಕೋಸ್ಕರನೇ ಅಗ್ನಿಯನ್ನು ಕುರಿತಾಗಿರುವಂತಹ 200ಕ್ಕೂ ಹೆಚ್ಚು ಶ್ಲೋಕಗಳು ಇಲ್ಲಿ ಗೋಚರಿಸಲ್ಪಟ್ಟಿದ್ದಾವೆ. ಜೊತೆಗೆ ಇಂದ್ರನನ್ನು ಕುರಿತಂತಹ 250 ಶ್ಲೋಕಗಳು ಕೂಡ ಇಲ್ಲಿ ಉಲ್ಲೇಖವಾಗಿರುವಂತಹದ್ದಿದೆ. ಇಂದ್ರ ದೇವತೆ ನಮಗೆ ಮಳೆಯನ್ನು ತರ್ತಾನೆ, ನಮ್ಮ ಶತ್ರುಗಳಾದಂತಹ ದಸ್ಯುಗಳನ್ನ ಸಂಹರಿಸ್ತಾರೆ, ಸೋಮರಸವನ್ನು ಅತ್ಯಂತ ಹೆಚ್ಚು ಕುಡಿತಾನೆ, ಪ್ರಾಣಿಗಳನ್ನ ಭಕ್ಷಿಸ್ತಾರೆ, ಹಾಗಾಗಿ ನಾವು ಪ್ರಾಣಿ ಬಲಿಯನ್ನು ನಾವು ಕೊಡಬೇಕು ಎನ್ನುವಂಥ ಪರಿಕಲ್ಪನೆ ಆಧಾರಿತವಾಗಿ 250ಕ್ಕೂ ಹೆಚ್ಚು ಶ್ಲೋಕಗಳನ್ನು ನಮಗೆ ಗುರುತಿಸ್ತಾ ಹೋಗೋದಕ್ಕೆ ಅವಕಾಶವಿದೆ. ಇಲ್ಲಿ ವಿಷ್ಣುವಿಗೆ ಅತ್ಯಂತ ಹೆಚ್ಚು ಮನ್ನಣೆಯನ್ನು ಇಲ್ಲಿ ಕೊಟ್ಟಿರಲಿಲ್ಲ. ಜನ್ಮಾಂತರಗಳ ಬಗೆಗಿನ ಪರಿಕಲ್ಪನೆಯು ಕೂಡ ಅಷ್ಟೇನು ಇಲ್ಲಿ ಗೋಚರವಾಗಿರುವಂತಹ ಬಗ್ಗೆ ಉಲ್ಲೇಖಗಳು ಇಲ್ಲ. ಮುಂದುವರೆದ ಈ ಋಗ್ವೇದ ಕಾಲದಲ್ಲಿ ಪುರೋಹಿತರು ಮನ್ನಣೆಗೆ ಬರೋದಕ್ಕಿಂತ ಮುಂಚೆ ಈ ಉಳುಮೆ ಮಾಡಿದಂತಹ ಕಿರುದೇವತೆಯಾದಂತಹ ಕ್ಷೇತ್ರಸ್ಯ ಪತಿ ನೇಗಿಲ ದೇವಿ ಸೀತಾ, ಉಳುಮೆಯ ಕಿರುದೇವತೆಯಾಗಿರುವಂತಹ ಕ್ಷೇತ್ರಸ್ಯ ಪತಿ ನೇಗಿಲ ದೇವಿ ಸೀತಾ, ಹಾಗೆಯೇ ಮನೆಯ ಕಿರುದೇವತೆಯಾಗಿರ್ತಕ್ಕಂಥ ವಾಸ್ತೋಷ್ಪತಿ ಎಂಬ ಈ ಒಂದು ಸಾಮಾನ್ಯ ಜನರ ಧರ್ಮವನ್ನೇ ಇವರು ಅವಲಂಬಿಸಿದರು. ಪುರೋಹಿತರು ಯಾವಾಗ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಹೋದ್ರು, ಇವುಗಳಿಂದ ಅತ್ಯಂತ ಹೆಚ್ಚು ಬದಲಾವಣೆ ಆಗ್ತಾ ಹೋಯಿತು. ಬದಲಾವಣೆಯಾಗಿ ಅಂತ್ಯದ ವೇಳೆಯಲ್ಲಿ ಇವರು ಅಗ್ನಿ, ಹಾಗೆ ಇಂದ್ರ, ಇತರೆ ದೇವತೆಗಳ ಪೂಜೆಯನ್ನ ಮಾಡ್ತಾ ಹೋದ್ರು. ಹಾಗೆ ಋಗ್ವೇದದ ಕೊನೆಯಲ್ಲಿ ವಿವಾಹ ಮತ್ತು ಮರಣಕ್ಕೆ ಸಂಬಂಧಿಸಿರುವಂತಹ ಶ್ಲೋಕಗಳ ಉಲ್ಲೇಖವನ್ನು ಕೂಡ ನಾವಲ್ಲಿ ಕಾಣೋದಕ್ಕೆ ಅವಕಾಶವಿರುವಂತದ್ದಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಇವರಿಗೆ ಇವರದ್ದೇ ಆದಂತಹ ರೀತಿಯ ಬರವಣಿಗೆ ಇರಲಿಲ್ಲ. ಇವರಿಗೆ ಒಂದು ಉಚ್ಚಾರಣೆ ಆಧಾರಿತವಾಗಿರ್ತಕ್ಕಂಥ ಭಾಷೆಯಾಗಿತ್ತು. ಮುಂಚೆನೆ ನಾವು ಹೇಳ್ತಾ ಹೋಗಿದ್ವಿ, ಇದು ಇಂಡೋ ಇರಾನಿಯನ್ಗೆ ಭಾಷಾ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಂದು ಭಾಷೆಯಾಗಿ ಇದನ್ನು ಗುರುತಿಸಬಹುದು ಅಂತ ಹೇಳಿ ಅದರ ಆಧಾರದ ಮೇಲೆ ಇವರ ಒಂದು ಭಾಷೆಯನ್ನ ನಾವು ಗುರುತಿಸಿರುವಂತದ್ದಿದೆ. ಇಲ್ಲಿ ಈ ಒಂದು ಆರ್ಯರ ಋಗ್ವೇದದ ಭಾಷೆಯು ಇಂಡೋ ಇರಾನಿಯನ್ ಧರ್ಮಗ್ರಂಥವಾದಂತಹ ಅವೆಸ್ತ ಎನ್ನುವಂತಹ ಒಂದು ಧರ್ಮಗ್ರಂಥದಲ್ಲಿ ಉಲ್ಲೇಖಿಸಿರುವಂತಹ ಹೆಸರುಗಳು, ಜನರ ಬಗೆಗಿನ ಉಲ್ಲೇಖಗಳಿಗೆ ಅತ್ಯಂತ ಹೆಚ್ಚು ಹೋಲಿಕೆಗಳಿಂದ ಆ ಒಂದು ಋಗ್ವೇದದ ಅಥವಾ ಆರ್ಯನರ ಭಾಷೆಯನ್ನ ಈ ಇಂಡೋ ಇರಾನಿಯನ್ ಭಾಷಾ ಕುಟುಂಬಕ್ಕೆ ಸೇರ್ಪಡೆ ಆಗಿದೆ ಅಂತಲೇ ಹೇಳಲಾಗುತ್ತೆ. ಅದರಲ್ಲಿಗೆ ಇಲ್ಲಿನ ಉಲ್ಲೇಖವಿರುವಂತದ್ದಾಗಿ ನೋಡಬಹುದು. ಇದಿಷ್ಟು ಕೂಡ ಋಗ್ವೇದ ಕಾಲದ ಒಂದು ಧಾರ್ಮಿಕ ವ್ಯವಸ್ಥೆಯ ಬಗ್ಗೆ ಈ ಅಂಶಗಳನ್ನ ಬರೆದಿಟ್ಟುಕೊಳ್ಳಬೇಕು. ಈ ರೀತಿಯಲ್ಲಿ ನಾವು ಋಗ್ವೇದ ಕಾಲದ ಒಂದು ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ, ಅರ್ಥವ್ಯವಸ್ಥೆಯ ಬಗ್ಗೆ, ಅದೇ ರೀತಿಯಲ್ಲಿ ಅವರ ರಾಜಕೀಯ ವ್ಯವಸ್ಥೆಯ ಬಗ್ಗೆ, ಧಾರ್ಮಿಕ ವ್ಯವಸ್ಥೆಯ ಬಗ್ಗೆ ನೋಡ್ತಾ ಹೋಗಬಹುದಾಗಿರುವಂತಹ ಚಿತ್ರಣ ಇಲ್ಲಿದೆ. ಇನ್ನು ಮುಂದುವರೆದಾಗೆ ವೇದಗಳ ಕಾಲದ ನಾಗರಿಕತೆಯ ಮತ್ತೊಂದು ಪರ್ವ ಪ್ರಾರಂಭವಾಗುತ್ತೆ. ಅದು ನಂತರದ ವೇದಗಳ ಕಾಲ. ನಂತರದ ವೇದಗಳ ಕಾಲ ಅಂತ ಕರೀತಕ್ಕಂಥದ್ದು ಅದನ್ನು ಮುಂದುವರೆದಾಗಿ ಈಗ ತಿಳಿದುಕೊಳ್ಳೋಣ. ಮುಂದೆ ಉತ್ತರ ಋಗ್ವೇದ ಕಾಲ ಅಥವಾ ನಂತರದ ವೇದಗಳ ಕಾಲಾವಧಿ ಸಾಕ್ಷಾತ್ 1000ರಿಂದ ಸಾಕ್ಷಾತ್ 700ರವರೆಗೆ ಇರುವಂತಹ ಅವಧಿಯಾಗಿದೆ. ಇಲ್ಲಿ ನಂತರದ ವೇದಗಳು ಅಥವಾ ಉತ್ತರ ಋಗ್ವೇದ ಕಾಲ ಅಂತ ಹೇಳಿದಾಗ ಋಗ್ವೇದವನ್ನು ಬಿಟ್ಟು ಉಳಿದಿರುವಂತಹ 3 ವೇದಗಳ ಕಾಲಾವಧಿಯಾಗಿ ಪರಿಗಣಿತವಾಗಿರುವಂಥದ್ದಿದೆ. ಆ ವೇದಗಳೇ ಸಾಮವೇದ, ಯಜುರ್ವೇದ,
ಅಥರ್ವ ವೇದ ಎನ್ನುವಂತಹ ವೇದಗಳ ಆಧಾರಿತವಾಗಿರುವಂತಹ ಬೇರೆ. ಋಗ್ವೇದದಿಂದಲೇ ಸಾಕಷ್ಟು ಮಾಹಿತಿಯನ್ನು ಪಡೆದು ಇವುಗಳು ರಚನೆಯಾಗಿರುವಂತಹ ರೀತಿಯಲ್ಲಿ ನಾವು ನೋಡ್ತಾ ಹೋಗಬಹುದಾಗಿದೆ. ಸಾಮವೇದ ಸಾಮನ್ ಎನ್ನುವಂತಹ ಒಂದು ಉದ್ಗಾತ್ರಿ ಆಡುಗಾರ ಎನ್ನುವಂತಹ ಅರ್ಥದೊಂದಿಗೆ ಇದು ರಚನೆಯಾಗಿರುವಂತಹದ್ದಿದೆ. ಅದೇ ರೀತಿಯಲ್ಲಿ ಯಜುರ್ವೇದ ಯಜುಸ್ ಎಂಬ ಮಂತ್ರಗಳನ್ನು ಹೇಳುವವರು ಎನ್ನುವಂಥವರಿಂದ ಇದು ರಚನೆಯಾಗಿರುವಂತಹದ್ದು. ಅದೇ ರೀತಿಯಲ್ಲಿ ಅಥರ್ವವೇದ ಅಂಗಿರ ಅಗ್ನಿ ಪುರೋಹಿತ ಎನ್ನುವಂಥದ್ರಿಂದ ರಚನೆಯಾಗಿರುವಂತಹ ರೀತಿಯಲ್ಲಿ ಇವುಗಳನ್ನು ನಾವು ಗುರುತಿಸ್ತಾ ಹೋಗಬಹುದಾಗಿದೆ. ಹೀಗೆ ಇವುಗಳನ್ನು ನಾವು ನಂತರದ ವೇದಗಳ ಕಾಲದಲ್ಲಿ ಗುರುತಿಸ್ತಾ ಹೋಗುವಂಥದ್ದಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗಬಹುದಾಗಿದೆ. ಇಲ್ಲಿ ಒಂದೊಂದಾಗಿ ನಾವು ಗಮನಿಸ್ತಾ ಹೋದಾಗ ಸಾಮವೇದ ಋಗ್ವೇದದಿಂದಲೇ ಹೆಚ್ಚಿನ ಅಂಶಗಳನ್ನ ಆಯ್ದುಕೊಂಡಿರುವಂಥದ್ದಿದೆ. ಅದರಲ್ಲಿಯೂ ಕೂಡ 10ನೇ ಮಂಡಲ, ಋಗ್ವೇದದ 10ನೇ ಮಂಡಲದಲ್ಲಿರ್ತಕ್ಕಂಥ ಅನೇಕ ಅಂಶಗಳನ್ನ ಈ ಸಾಮವೇದ ಪಡೆದಿರುವಂತದ್ದಾಗಿ ನಾವು ನೋಡ್ತಾ ಹೋಗಬಹುದಾಗಿರುವಂಥದ್ದಿದೆ. ಇಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನ ಒಳಗೊಂಡಿರುವಂತಹ ರೀತಿಯಲ್ಲಿ ಇದನ್ನ ರಚನೆ ಮಾಡಲಾಗಿದೆ. ನಂತರದಲ್ಲಿ ಯಜುರ್ವೇದ. ಯಜುರ್ವೇದ ಕಪ್ಪು ಮತ್ತು ಬಿಳಿ ಎಂಬ ಭಿನ್ನ ಪಠ್ಯಗಳನ್ನ ಒಳಗೊಂಡಿರುವಂತಹ ರೀತಿಯಲ್ಲಿ ಯಜುರ್ವೇದ ಕಪ್ಪು ಅಂದರೆ ಕೃಷ್ಣ, ಬಿಳಿ ಎಂದರೆ ಶುಕ್ಲ ಎಂಬ 2 ರೀತಿಯ ಭಿನ್ನ ಪಠ್ಯಗಳನ್ನು ಒಳಗೊಂಡಿರುವಂತಹ ರೀತಿಯಲ್ಲಿದೆ. ಈ ಕಪ್ಪು ಪಠ್ಯ ಎನ್ನುವಂತಹದ್ದು ಸೂಚಿಸುವಂತಹದ್ದು ಮಂತ್ರಗಳು ಮತ್ತು ಈ ಒಂದು ಆರಾಧನಾ ಕ್ರಮಗಳನ್ನ ನಾವು ನೋಡ್ತಾ ಹೋದಾಗ ಅವುಗಳನ್ನು ಕುರಿತಾಗಿರ್ತಕ್ಕಂತಹ ವಿವರಣೆಗಳು, ಚರ್ಚೆಗಳಿಲ್ಲ. ಆ ವಿಧಿಗಳನ್ನು ಹೇಗೆ ಹೇಳಬೇಕು, ಶ್ಲೋಕಗಳನ್ನು ಹೇಗೆ ಹೇಳಬೇಕು, ಮಂತ್ರಗಳನ್ನು ಹೇಗೆ ಉಚ್ಚರಿಸಬೇಕು ಎನ್ನುವಂತಹ ಅದರ ಬಗೆಗಿನ ಸಂಪೂರ್ಣ ವಿವರಣೆಗಳು ಮತ್ತು ಚರ್ಚೆಗಳಿಲ್ಲ. ಆದರೆ ಬಿಳಿ ಎನ್ನುವಂತಹ ಈ ಪಠ್ಯದಲ್ಲಿ ಕೇವಲ ಶ್ಲೋಕ ಮತ್ತು ಮಂತ್ರಗಳನ್ನು ಮಾತ್ರ ಬಳಕೆ ಆಗಲ್ಪಟ್ಟಿದೆ ಹೊರತು ಅವುಗಳ ವಿವರಣೆ ಅಥವಾ ಅದರ ಒಂದು ಭಾಗವಾಗಿರುವಂಥದ್ರ ಬಗ್ಗೆ ಯಾವುದೇ ವಿವರಣೆಗಳನ್ನು ಅಲ್ಲಿ ನೋಡೋಕೆ ಸಾಧ್ಯ ಇಲ್ಲ, ಚರ್ಚೆಯೂ ಕೂಡ ಇಲ್ಲ. ಈ ರೀತಿಯ 2 ವಿಭಿನ್ನವಾಗಿರ್ತಕ್ಕಂಥ ಪಠ್ಯಗಳನ್ನ ಯಜುರ್ವೇದ ಒಳಗೊಂಡಿರುವಂತಹ ರೀತಿ ಇದೆ. ಇಲ್ಲಿ ಕಬ್ಬಿಣದ ಬಗೆಗಿನ ಒಂದು ಉಲ್ಲೇಖವನ್ನು ನಾವು ನೋಡ್ತಾ ಹೋದಾಗ ಗೊತ್ತಾಗುತ್ತೆ, ಇದು ಸಾಕ್ಷಾತ್ 1000 ವರ್ಷದಿಂದ ಹಿಂದಿನದಲ್ಲ ಎನ್ನುವಂತಹ ಒಂದು ಊಹೆಗೆ ಬರಬಹುದಾಗಿದೆ. ಯಾಕೆಂದ್ರೆ ಕಬ್ಬಿಣದ ಉಲ್ಲೇಖ ಇಲ್ಲಿಂದ ನಂತರದಲ್ಲಿಯೇ ಆಗಿರುವಂತಹದ್ದು ಅಂತೇಳಿ ನಾವು ನೋಡ್ತಾ ಹೋಗಬಹುದಾಗಿದೆ. ಇನ್ನು ನಂತರದಲ್ಲಿ ನಾವು ನೋಡ್ತಾ ಹೋಗುವಂತಹದ್ದು ಅಥರ್ವ ವೇದ. ಈ ಅಥರ್ವ ವೇದದಲ್ಲಿ ನಾವು ನೋಡ್ತಾ ಹೋದಾಗ ಇದು ಗಾತ್ರ ಮತ್ತು ವಿಷಯದಲ್ಲಿ ಋಗ್ವೇದವನ್ನು ಇದು ಅತ್ಯಂತ ಹೆಚ್ಚು ಹೋಲುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಈ ಅಥರ್ವ ವೇದ ಗದ್ಯ ರೂಪದಲ್ಲಿದೆ, ಸಂಪೂರ್ಣವಾಗಿ ಗದ್ಯ ರೂಪದಲ್ಲಿರುವಂಥದ್ದಾಗಿ ನಾವು ನೋಡ್ತಾ ಹೋಗ್ಬೋದು. ಇದು ಪ್ರಾಚೀನ ಭಾಷೆಯನ್ನು ಹೋಲುವುದಕ್ಕಿಂತಲೂ ಕೂಡ ಬ್ರಾಹ್ಮಣಗಳ ಭಾಷೆಯ ಅತ್ಯಂತ ಹೆಚ್ಚು ಬಳಕೆಯಾಗಲ್ಪಟ್ಟಿರುವಂಥದ್ದಿದೆ ಅಥರ್ವ ವೇದದಲ್ಲಿ. ಇದು ಸಂಪೂರ್ಣವಾಗಿ ಬ್ರಾಹ್ಮಣಗಳ ಭಾಷೆಯಲ್ಲಿಯೇ ರಚನೆಯಾಗಿ ಅದರ ವಿವರಣೆಯನ್ನು ಹೊಂದಿರುವಂಥದ್ದಾಗಿ ನೋಡ್ತಾ ಹೋಗ್ತೀವಿ. ಈ ಅಥರ್ವ ವೇದದಲ್ಲಿ ವಿವರಣೆಗಳನ್ನು ನಾವು ನೋಡ್ತಾ ಹೋದಾಗ ಭೌಗೋಳಿಕ ಅಂಶಗಳ ಒಂದು ವಿಭಾಗವನ್ನು ಇಲ್ಲಿ ತಿಳಿಸಿರುವಂಥದ್ದು ಆಧಾರದ ಮೇಲೆ ಆರ್ಯನ್ನರು ಇಲ್ಲಿಂದ ವಲಸೆ ಹೋಗಿರುವಂಥದ್ದಿದೆ, ಪ್ರಯಾಣವನ್ನು ಬೆಳೆಸಿದ್ದಾರೆ ಎನ್ನುವಂಥದ್ದು ಈ ಅಥರ್ವ ವೇದದ ವಿವರಣೆಗೆ ತಿಳಿದಿದೆ. ಹೀಗೆ ಉತ್ತರದ ಋಗ್ವೇದ ಕಾಲವನ್ನು ನಾವು ಗಮನಿಸ್ತಾ ಹೋಗಬಹುದಾಗಿದೆ. ಹಾಗಾದರೆ ಉತ್ತರ ಋಗ್ವೇದ ಕಾಲದ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಅನ್ನುವಂಥದ್ದು ನಾವು ಗಮನಿಸೋದಾದರೆ ಋಗ್ವೇದದ 4 ವರ್ಣ ವಿಭಜನೆಗಳು ಇಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಹೊಂದು ಗಟ್ಟಿಗೊಂಡಿವೆ. ಅವುಗಳೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುವಂತಹ 4 ವರ್ಣ ವಿಭಜನೆಗಳೇನು ನಾವು ವೇದದ ಅಂತಿಮವಾದ ಅವಧಿಯಲ್ಲಿ ನೋಡ್ತಾ ಹೋಗ್ತೀವೋ 10ನೇ ಮಂಡಲದಲ್ಲಿ ಪುರುಷ ಸೂಕ್ತದಲ್ಲಿ ಇಲ್ಲಿ ಅವುಗಳು ಬದಲಾವಣೆಯನ್ನು ಹೊಂದಿ ಗಟ್ಟಿಗೊಂಡಿದ್ದಾರೆ. ಅದರಲ್ಲಿ ಬ್ರಾಹ್ಮಣರು ಕಾಣಿಕೆಗಳನ್ನು ಸ್ವೀಕರಿಸ್ತಾ ಇದ್ರು. ತಾವು ನಡೆಸುವಂತಹ ಪೌರೋಹಿತ್ಯಕ್ಕೆ, ಯಜ್ಞಯಾಗಾದಿಗಳಿಗೆ ಅಪಾರ ಪ್ರಮಾಣದಲ್ಲಿ ಅವರು ಒಂದು ಕಾಣಿಕೆಗಳನ್ನು ಸ್ವೀಕರಿಸ್ತಾ ಹೋಗ್ತಿದ್ರು. ಜೊತೆಗೆ ಜಮೀನು ಹೊಂದುವುದರಲ್ಲಿ, ಗೋವುಗಳನ್ನು ಹೊಂದುವುದರಲ್ಲಿ, ಪೂಜೆ ವಿಚಾರಕ್ಕೆ ಸಂಬಂಧಿಸಿದಂತೆ, ದೇವರ ವಿಚಾರಕ್ಕೆ ಸಂಬಂಧಿಸಿದಂತೆ ಬ್ರಾಹ್ಮಣರು ಅತ್ಯಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ರು. ಅವರಿಗೆ ಅತ್ಯಂತ ಹೆಚ್ಚು ಮಾನ್ಯತೆ ಇರುವಂಥದ್ದಿತ್ತು ಸಮಾಜದಲ್ಲಿ ಅಂತೇಳಿ ನಾವು ಹೇಳ್ತಾ ಹೋಗಬಹುದಾಗಿದೆ. ನಂತರದಲ್ಲಿ
ರಾಜನ್ಯ ಎನ್ನುವಂಥದ್ದು ಕ್ಷತ್ರಿಯ ವರ್ಣವನ್ನ ಸೂಚಿಸ್ತಾ ಇತ್ತು. ಕ್ಷತ್ರಿಯ ಎಂದ ತಕ್ಷಣ ಅವರು ಯಾವುದೇ ಮೂಲದವರಾಗಿದ್ರು, ಈ ವರ್ಣ ವ್ಯವಸ್ಥೆಯ ಯಾವುದೇ ಮೂಲದ್ದಾಗಿದ್ರು ಅವರು ಒಂದು ನಾಯಕತ್ವದ ಒಂದು ಅಧಿಕಾರವನ್ನು ಹೊಂದಿದ್ದಾರೆ, ಮುಖಂಡತ್ವವನ್ನು ವಹಿಸಿಕೊಂಡಿದ್ದಾರೆ, ಯುದ್ಧದಲ್ಲಿ ಪಾಲ್ಗೊಳ್ಳುತ್ತಾರೆ ಎಂದು ಹೇಳಿದಾಗ ಸರ್ವೇ ಸಾಮಾನ್ಯವಾಗಿ ಅವರು ಕ್ಷತ್ರಿಯರಾಗಿ ಗುರುತಿಸಿಕೊಳ್ತಾ ಇದ್ರು ಎನ್ನುವಂಥದ್ದು ನಮಗಿಲ್ಲಿ ತಿಳಿದು ಬರ್ತಾ ಹೋಗುತ್ತೆ. ಇಲ್ಲಿ ಬಿಲ್ಲುವಿದ್ಯೆ ಮತ್ತು ರಥವನ್ನು ಹೇಗೆ ಯುದ್ಧ ಮಾಡುವಂತಹ ಕೈಕರ್ಯಗಳಲ್ಲಿ ಈ ಒಂದು ಕ್ಷತ್ರಿಯರು ತೊಡಗಿರುವಂಥದ್ದಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ನಂತರದಲ್ಲಿ ವೈಶ್ಯ ಎನ್ನುವಂತಹ ಪದ ನಂತರದ ಋಗ್ವೇದ ಕಾಲದಲ್ಲಿ ವಿರಳವಾಗಿ ಬಳಕೆಯಲ್ಲಿರುವಂಥದ್ದಿದೆ. ಇವರು ಕೊಡುಕೊಳ್ಳುವಿಕೆಯ ವ್ಯಾಪಾರವನ್ನು ನಡೆಸ್ತಾ ಹೋಗ್ತಿದ್ರು. ಇವರನ್ನು ಯಾವಾಗ ಬೇಕಾದರೂ ಕೂಡ ಈ ಒಂದು ತುಳಿತಕ್ಕೆ ಒಳಪಡಿಸೋದಕ್ಕೆ ಅವಕಾಶ ಇರುತ್ತಿತ್ತು. ಈ ವೈಶ್ಯರಿಗೂ ಕೂಡ ಯಜ್ಞಯಾಗಾದಿಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶಗಳು ಇರಲಿಲ್ಲ. ಹಾಗಾಗಿ ಈ ವೈಶ್ಯರು ಮೇಲ್ವರ್ಗದಿಂದ ಎರಡರಿಂದ ಕೆಳಗಿದ್ರೂ ಕೂಡ ನೇರವಾಗಿ ವೈಶ್ಯರನ್ನೇ ಆರ್ಯರುವಂತೆ ಹೇಳಿದ್ರು ಕೂಡ ತಪ್ಪಾಗಲಾರದು. ಆ ಮಟ್ಟದಲ್ಲಿ ಇವರನ್ನು ನಾವಿಲ್ಲಿ ಗುರುತಿಸ್ತಾ ಹೋಗ್ಬೋದು. ಇನ್ನು ಅಂತಿಮವಾಗಿರುವಂತಹ 4ನೇ ವರ್ಣ ಶೂದ್ರರು. ಈ ಶೂದ್ರರನ್ನ ವರ್ಣ ವ್ಯವಸ್ಥೆಯ ಕೊನೆಯಲ್ಲಿಡಲಾಗಿತ್ತು. ಈ ದಾಸ ದಸ್ಯು ಎನ್ನುವಂತಹ ಈ ಬುಡಕಟ್ಟು ಜನಾಂಗದವನ್ನೇ ನಾವು ಶೂದ್ರರು ಅಂತ ಹೇಳಿ ನಂತರದಲ್ಲಿ ಗುರುತಿಸಿಕೊಳ್ಳಲಾಗಿದೆ. ಪ್ರಾರಂಭದಲ್ಲಿ ಆ ದಾಸ ದಸ್ಯುಗಳನ್ನ ಈ ಶೂದ್ರ ವರ್ಗದವರಿಂದ ಹೊರಗಿಡಲಾಗಿದ್ರು ಕೂಡ ನಂತರದಲ್ಲಿ ಅವರು ಕೂಡ ಶೂದ್ರರು ಅಂತ ಹೇಳಿ ಕರೆಸಿಕೊಳ್ಳಲ್ಪಡ್ತು. ಇವರಿಗೆ ಯಾವುದೇ ರೀತಿಯ ಹಕ್ಕುಗಳಿರಲಿಲ್ಲ. ಜಮೀನು ಹೊಂದೋದು ಅಥವಾ ಯಜ್ಞಯಾಗಾದಿಗಳಲ್ಲಿ ಪಾಲ್ಗೊಳ್ಳೋದು, ಪೂಜೆ ಪುನಸ್ಕಾರದಲ್ಲಿ ಪಾಲ್ಗೊಳ್ಳುವಂಥದ್ದು, ಕ್ಷತ್ರಿಯವರ್ಣನಾಗಿ ಬರುವಂಥದ್ದು ಅವಕಾಶಗಳು ಇರಲಿಲ್ಲ. ಶೂದ್ರರು ಯಜ್ಞ ಆಚರಣೆಗಳನ್ನ ಮಾಡುವಂತಿರಲಿಲ್ಲ. ಗುಲಾಮರಾಗಿ ಇಲ್ಲಿ ಜೀವನವನ್ನ ನಡೆಸುವಂತಹ ಮಟ್ಟಿಗೆ ಶೂದ್ರರನ್ನ ಗುರುತಿಸಿಕೊಳ್ಳಲಾಗ್ತಾ ಇತ್ತು. ಅಸ್ಪೃಶ್ಯರು ಎನ್ನುವಂತಹ ಪರಿಕಲ್ಪನೆ ಆಧಾರಿತವಾಗಿಯೂ ಇದನ್ನು ಮುಂದುವರೆದಾಗೆ ಗುರುತಿಸಿರುವಂಥದ್ದಾಗಿ ನಾವು ನೋಡ್ತಾ ಹೋಗುವುದಾಗಿದೆ. ಇನ್ನು ಅಂತಿಮವಾಗಿ ನಾವು ನೋಡುವಂಥದ್ದು ಮಹಿಳೆಯರ ಸ್ಥಾನಮಾನ ಹೇಗಿತ್ತು. ಸಾಮಾಜಿಕ ಶ್ರೇಣೀಕರಣದಲ್ಲಿ ಹೆಣ್ಣನ್ನ ಅತ್ಯಂತ ಕೆಳ ಸ್ಥಾನದಲ್ಲಿ ಇರಿಸಲಾಗಿರುವಂಥದ್ದಿದೆ. ಈ ಒಂದು ನಂತರದ ಋಗ್ವೇದ ಕಾಲದಲ್ಲಿ ವರದಕ್ಷಿಣೆ ಬಗ್ಗಿನ ಉಲ್ಲೇಖಗಳಿದ್ದಾವೆ. ಮಹಿಳೆಯರಿಗೆ ಸಮಾನವಾಗಿರ್ತಕ್ಕಂಥ ಕೂಲಿಗಳು, ವೇತನಗಳು ಕೂಡ ಲಭಿಸ್ತಾ ಇರಲಿಲ್ಲ. ಬಾಲ್ಯ ವಿವಾಹ ಪದ್ಧತಿಯಲ್ಲಿ ಆಚರಣೆಯಲ್ಲಿರಲಿಲ್ಲ. ಬಹುಪತ್ನಿತ್ವ ಪದ್ಧತಿ ರೂಢಿಯಲ್ಲಿತ್ತು. ಆದರೆ ವಿಧವಾ ಪುನರ್ವಿವಾಹತೆಯಲ್ಲಿ ಅವಕಾಶವನ್ನ ನೀಡಲಾಗಿತ್ತು. ಮಹಿಳೆಯರನ್ನ ಅಸತ್ಯದ ಮೂರ್ತ ರೂಪವೆಂದು ಇಲ್ಲಿ ಪರಿಗಣಿಸಲಾಗಿತ್ತು. ಈ ಅಂಶಗಳನ್ನ ಗಮನದಲ್ಲಿಟ್ಟುಕೊಳ್ಳಿ. ಈ ಒಂದು ನಂತರದ ಋಗ್ವೇದ ಕಾಲದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಹಿಳೆಯರ ಸ್ಥಾನಮಾನಗಳು ಹೇಗಿತ್ತು ಎನ್ನುವುದಕ್ಕೆ ಪ್ರಮುಖವಾಗಿರ್ತಕ್ಕಂಥ ರೀತಿಯ ಅಂಶಗಳಾಗಿರ್ತವೆ. ನೆನಪಿನಲ್ಲಿಟ್ಟುಕೊಳ್ಳಿ. ಇದಿಷ್ಟು ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ನಾವು ನೋಡ್ತಾ ಹೋದಾಗ ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳು. ಬರೆದಿಟ್ಟುಕೊಳ್ಳಿ. ಇನ್ನು ಮುಂದುವರೆದಾಗಿ ನಾವು ನೋಡುವಂತಹದ್ದು ಇವರ ಕಾಲದ ಅರ್ಥವ್ಯವಸ್ಥೆ ಹಾಗೂ ರಾಜಕೀಯ ವ್ಯವಸ್ಥೆಗಳು ಹೇಗಿದ್ದವು ಅನ್ನೋದನ್ನ ನೋಡೋಣ. ಉತ್ತರ ಋಗ್ವೇದ ಕಾಲದ ಅರ್ಥವ್ಯವಸ್ಥೆಯನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ ಉತ್ತರ ಋಗ್ವೇದದ ಅವಧಿಯಲ್ಲಿ ಆರ್ಯರು ತಮ್ಮ ಒಂದು ಋಗ್ವೇದ ಕಾಲದ ನೆಲೆಯನ್ನು ಬಿಟ್ಟು ಈ ಒಂದು ಬೇರೆ ಪ್ರದೇಶದಲ್ಲಿ ಬಂದು ನೆಲೆಸಿದರು. ಸಿಂಧೂ ನದಿಯ ಒಂದು ಪ್ರದೇಶದಿಂದ ಗಂಗಾ ನದಿ ಬರಿನ ವಿಸ್ತಾರವಾದಂತಹ ಪ್ರದೇಶದಲ್ಲಿ ಬಂದು ನೆಲೆಸೋದಕ್ಕೆ ಪ್ರಾರಂಭಿಸ್ತಾ ಹೋಗಿರುವಂಥದ್ದಾಗಿ ಇಲ್ಲಿ ಉಲ್ಲೇಖ ಇರುವಂಥದ್ದು ನಮಗೆ ಗೋಚರ ಆಗುತ್ತೆ. ಯಾವಾಗ ಇಲ್ಲಿ ಬಂದು ನೆಲೆಸಲಿಕ್ಕೆ ಪ್ರಾರಂಭ ಮಾಡಿದ್ರು ಕೃಷಿಗೋಸ್ಕರ ಭೂಮಿಯ ಅವಶ್ಯಕತೆ ಇತ್ತು. ಹಾಗಾಗಿನೇ ಇವರು ಅರಣ್ಯ ನಾಶವನ್ನು ಮಾಡ್ತಾ ಹೋಗುವಂಥದ್ದು ಅನಿವಾರ್ಯವಾಯಿತು. ಅರಣ್ಯಗಳನ್ನು ಕತ್ತರಿಸಿ ಸುಟ್ಟು ಹಾಕಿ ಕೃಷಿಯೋಗ್ಯವಾಗಿರ್ತಕ್ಕಂಥ ಭೂಮಿಯನ್ನ ಸೃಷ್ಟಿಸಿಕೊಳ್ತಾ ಹೋದ್ರು. ಕೃಷಿ ಅನುಕೂಲವಾದಂತಹ ಭೂಮಿಯನ್ನ ಅವರು ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಹೋದ್ರು. ಕೃಷಿ ಕೆಲಸದಲ್ಲಿ ಎತ್ತುಗಳ ಬಳಕೆ ಅತ್ಯಂತ ಹೆಚ್ಚಾಗ್ತಾ ಹೋಯಿತು. ಕೃಷಿಗೋಸ್ಕರನೇ ಎತ್ತುಗಳನ್ನು ಸಾಕುವಂತಹ ಪ್ರಮಾಣವನ್ನು ಕೂಡ ಇವರು ಅತ್ಯಂತ ಹೆಚ್ಚು ಮಾಡಿಕೊಳ್ತಾ ಹೋದ್ರು. ಸಂಪತ್ತಿನ ಒಂದು ಸಂಕೇತವಾಗಿ ಎತ್ತುಗಳನ್ನು ಕೂಡ ಇಲ್ಲಿ ಬಳಕೆ ಮಾಡಿಕೊಳ್ತಾ ಹೋಗಿರುವಂಥದ್ದಾಗಿ ನಾವು ನೋಡ್ತಾ ಹೋಗ್ಬೋದು. ಅರಣ್ಯದ ನಾಶಕ್ಕೋಸ್ಕರ ಕಬ್ಬಿಣದ ಕೊಡಲಿಗಳನ್ನು ಇಲ್ಲಿ ಬಳಸಿರುವಂತಹದ್ದು ಕೂಡ ಇದೆ. ಅದೇ ರೀತಿ ಮುಂದುವರೆದ ನಾವು ನೋಡ್ತಾ ಹೋದಾಗ ಅಥರ್ವವೇದವನ್ನು ನಾವು ಗಮನಿಸ್ತಾ ಹೋದಾಗೆ ಈ ಎತ್ತುಗಳಲ್ಲಿ 6 ರಿಂದ 8 ಎತ್ತುಗಳ ನೇಗಿಲನ್ನ ಉಲ್ಲೇಖ ಮಾಡಲಾಗಿದೆ. ಅಥರ್ವವೇದದಲ್ಲಿ 6 ರಿಂದ
8 ಎತ್ತುಗಳಿಂದ ನಡೆಯುವಂತಹ ಒಂದು ನೇಗಿಲಿನ ಉಲ್ಲೇಖ ಇದೆ. ಯಜುರ್ವೇದದಲ್ಲಿ 12 ಎತ್ತುಗಳಿಂದ ಚಲಿಸುವಂತಹ ನೇಗಿಲಿನ ಒಂದು ಉಲ್ಲೇಖ ಇರುವಂತದ್ದು ಹೋದಾಗ ಎತ್ತುಗಳ ಪ್ರಾಮುಖ್ಯತೆ ನಮಗೆ ಅರ್ಥವಾಗುವಂತದ್ದಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಜೊತೆಗೆ ಕೃಷಿ ಇಲ್ಲಿ ಪಶುಪಾಲನೆಗಿಂತಲೂ ಮತ್ತು ಬೇಟೆಗಾರಿಕೆಯಿಂದಲೂ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆಯನ್ನ ಕೃಷಿ ಪಡ್ಕೊಳ್ತಾ ಹೋಗ್ಬೋದು. ಹಾಗಾಗಿನೇ ಕೃಷಿ ಕಾರ್ಯಕ್ಕೋಸ್ಕರ ನೀವು ಅತ್ಯಂತ ಹೆಚ್ಚು ಶ್ರಮಿಸ್ತಾ ಹೋಗಿರುವಂಥದ್ದು ಅದೇ ಶ್ರೇಷ್ಠ ಅನ್ನುವಂಥ ರೀತಿಯಲ್ಲಿ ಯಾರು ಕೃಷಿ ಕಾರ್ಯದಲ್ಲಿ ವ್ಯಾಪಾರದಲ್ಲಿ ತೊಡಗಿರೋದಿಲ್ವೋ ಅವರನ್ನ ವ್ಯಾತ್ರರು ಅಂದ್ರೆ ಪರಕೀಯರು ಅಂತೇಳಿ ಕರೆಯೋದಕ್ಕೆ ಪ್ರಾರಂಭಿಸಿದರು. ಅಷ್ಟು ಕೃಷಿಗೆ ಪ್ರಾಮುಖ್ಯತೆಯನ್ನು ನೀಡಿದ್ದರು. ಕೃಷಿಯಲ್ಲಿ ಪಾಲ್ಗೊಳ್ಳದಿರುವವರನ್ನ ವ್ಯಾತ್ರರು ಅಂತೇಳಿ ಕರೀತಾ ಹೋಗಿರುವಂಥದ್ದಿದೆ. ಹೀಗೆ ಕೃಷಿಯಲ್ಲಿ ಎತ್ತುಗಳ ಪ್ರಾಮುಖ್ಯತೆಗೆ ಬಂದಿದ್ದರಿಂದಾಗಿ ಇಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೂಡ ನಾವು ಗಮನಿಸ್ತಾ ಹೋಗೋದಾಗಿದೆ ಈ ಉತ್ತರದ ಋಗ್ವೇದ ಕಾಲದ ಅವಧಿಯಲ್ಲಿ. ಹಸು ಮತ್ತು ಎತ್ತುಗಳನ್ನು ತಿನ್ನಬಾರದು ಎಂಬ ವಿಚಾರ ಮಹತ್ವವನ್ನು ಪಡ್ಕೊಳ್ತಾ ಹೊರತು ಎತ್ತುಗಳು ಕೃಷಿಗೆ ಬೇಕು, ಅವುಗಳ ಅವಶ್ಯಕತೆ ಹೆಚ್ಚಾಗಿದೆ ಎನ್ನುವುದಕ್ಕೋಸ್ಕರ ಅವುಗಳನ್ನು ತಿನ್ನಬಾರದು ಎನ್ನುವಂತ ಹೇಳಿಕೆ. ಈ ಹೇಳಿಕೆ ಅತ್ಯಂತ ಹೆಚ್ಚು ಪ್ರಚಾರತೆಯನ್ನು ಪಡ್ಕೊಂಡು ಎಲ್ಲರೂ ಕೂಡ ಅದನ್ನ ಒಪ್ಪಿಕೊಳ್ಳಲಿಲ್ಲ. ಆದರೂ ಕೂಡ ಎತ್ತುಗಳಿಗಿದ್ದಂತಹ ಮಾನ್ಯತೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಆಗಿತ್ತು. ಯಾರು ಅತ್ಯಂತ ಹೆಚ್ಚು ಎತ್ತುಗಳನ್ನು ಹೊಂದಿರ್ತಾರೋ ಅವರೇ ಸಂಪತ್ತಿನ ಶ್ರೀಮಂತರಾಗಿರ್ತಾರೆ. ಮುಂದೆ ಆರ್ಥಿಕ ವ್ಯವಸ್ಥೆಯಲ್ಲಿ ಚಿನ್ನ, ತಾಮ್ರ, ಕಬ್ಬಿಣ, ಸೀಸ, ಕಂಚು, ತವರ ಈ ರೀತಿಯಾಗಿರ್ತಕ್ಕಂಥ ಲೋಹಗಳ ಒಂದು ಪ್ರಸ್ತಾಪವನ್ನ ನಾವಿಲ್ಲಿ ನೋಡ್ತಾ ಹೋಗಬಹುದಾಗಿದೆ. ಇವುಗಳನ್ನ ಇಲ್ಲಿ ಬಳಸಿರುವಂತಹ ಉಲ್ಲೇಖಗಳು ನಮಗೆ ದೊರೆತಿದೆ. ಆದರೆ ಕಬ್ಬಿಣದ ಉತ್ಪಾದನೆಯನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ ಕಬ್ಬಿಣದ ಉಲ್ಲೇಖಗಳು ಪ್ರಾರಂಭವಾಗ್ತವೆ. ಯಾಕಂತ ಹೇಳಿದ್ರೆ ಕಬ್ಬಿಣವನ್ನು ಉತ್ಪಾದಿಸುವ ಹಂತ ಸಾಕ್ಷಾತ್ತು 1000ಕ್ಕೂ ಮೊದಲಿನಗಳು ಯಾವುದೇ ರೀತಿಯ ಪುರಾವೆಗಳಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಕಬ್ಬಿಣದ ಒಂದು ಪರಿಚಯ ಆಗಿರುವಂತಹದ್ದು ಪಶ್ಚಿಮ ಏಷ್ಯಾದಲ್ಲಿ ಮೊದಲು ಆಗಿ ಅದು ಪೂರ್ವ ಏಷ್ಯಾದಲ್ಲಿ ನಂತರದಲ್ಲಿ ಪರಿಚಯವಾಗಿರುವಂತದ್ದಿದೆ. ಹಾಗಾಗಿ ಸಾಕ್ಷಾತ್ತು 8ನೇ ಶತಮಾನದ ವೇಳೆಗೆ ಇದು ಪರಿಚಯ ಆಗೋದಕ್ಕೆ ಸಾಧ್ಯವಿಲ್ಲ. ಅದರಲ್ಲೂ ಉತ್ತರ ಭಾರತದಲ್ಲಿ ಸಾಕ್ಷಾತ್ತು 10ನೇ ಶತಮಾನದಲ್ಲಿಗೆ ಕಬ್ಬಿಣದ ಒಂದು ಉತ್ಪಾದಿಸುವ ಹಂತದ ಬಗೆಗಿನ ಪರಿಕಲ್ಪನೆಗಳು ಮೂಡಿರುವುದಕ್ಕೆ ಅವಕಾಶವಿದೆ. ಅದಕ್ಕೆ ಒಂದು ಪುಷ್ಟಿ ಕೊಡುವಂತಹ ರೀತಿಯಲ್ಲಿ ಅತ್ರಂಜಿಕ್ಯರಲ್ಲಿ ಉತ್ತರ ಪ್ರದೇಶದಲ್ಲಿ ಇರುವಂತಹ ಅತ್ರಂಜಿಕ್ಯರಲ್ಲಿ ಕಬ್ಬಿಣದ ಹಸ್ತಕೃತಿಗಳು ದೊರೆತಿರುವಂತಹ ಉಲ್ಲೇಖದ ಆಧಾರದ ಮೇಲೆ ಈ ಒಂದು ಸಾಕ್ಷಾತ್ತು 1000ರಲ್ಲಿ ಈ ಉತ್ತರ ಋಗ್ವೇದ ಕಾಲದಲ್ಲಿ ಕಬ್ಬಿಣದ ಒಂದು ಉತ್ಪಾದನೆ ಬಗ್ಗೆ ದೊರೆತಿರುವಂತದ್ದಿದೆ ಅಂತೇಳಿ ಹೇಳ್ಬೋದು. ಇಷ್ಟು ಇವರ ಅರ್ಥವ್ಯವಸ್ಥೆ ಬಗ್ಗೆ ನೋಡ್ತಾ ಹೋಗೋದಾದರೆ ನಂತರ ಇವರ ರಾಜಕೀಯ ವ್ಯವಸ್ಥೆ ಅತ್ಯಂತ ಹೆಚ್ಚು ಬದಲಾವಣೆಯಿಂದ ಕೂಡಿರ್ತಕ್ಕಂಥ ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಭೌಗೋಳಿಕ ಪ್ರದೇಶಗಳು ವಿಸ್ತಾರ ಆಗ್ತಾ ಹೋದು. ಋಗ್ವೇದದ ಕಾಲಾವಧಿಯಲ್ಲಿ ಆರ್ಯನರ ಒಂದು ಜಿಲ್ಲೆಯ ವಿಸ್ತಾರ ಭೌಗೋಳಿಕ ಪ್ರದೇಶದ ಪೂರ್ವ ಭಾಗದಲ್ಲಿದ್ದಂತಹ ಪ್ರದೇಶ ಬರುತ್ತಾ ಬರುತ್ತಾ ಆ ಪೂರ್ವ ಭಾಗದ ಪ್ರದೇಶ ಮಧ್ಯದ ಪ್ರದೇಶವಾಗಿ ಮಾರ್ಪಾಡಾಯಿತು. ಅಂದ್ರೆ ಪ್ರದೇಶ ವಿಸ್ತಾರವಾಯಿತು. ಇವರು ನೆಲೆಸಿರ್ತಕ್ಕಂಥ ಭೌಗೋಳಿಕ ಪ್ರದೇಶ ಅತ್ಯಂತ ಹೆಚ್ಚು ವಿಸ್ತಾರತೆಯಿಂದ ಕೂಡ್ತಾ ಹೋಯಿತು ಅಂತೇಳಿ ತಿಳಿಸುತ್ತೆ. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಬುಡಕಟ್ಟುಗಳು ವಾಸವಾಗಿದ್ದವು. ಅವುಗಳೆಂದರೆ ಕುರು, ಪಾಂಚಾಲ, ವಶ, ಕುಶೀನ ಎನ್ನುವಂತಹ ಬುಡಕಟ್ಟುಗಳು ಇಲ್ಲಿ ವಾಸವಾಗಿರುವಂಥದ್ದಿದೆ. ಕುರು ಎನ್ನುವಂಥದಕ್ಕೆ ಕುರುಕ್ಷೇತ್ರ ಎನ್ನುವಂತಹ ಒಂದು ಪ್ರದೇಶವನ್ನು ನಾವು ನೋಡ್ತಾ ಹೋಗ್ತೀವಿ. ಈ ಕುರು ಬುಡಕಟ್ಟಿನ ಜನರ ಒಂದು ರಾಜಧಾನಿ ಕೇಂದ್ರವಾಗಿರುವಂಥದ್ದು ಕುರುಕ್ಷೇತ್ರ ಎನ್ನುವಂತಹದ್ದಾಗಿ ನಾವು ಗುರುತಿಸ್ತಾ ಹೋಗಬಹುದಾಗಿದೆ. ಇಲ್ಲಿ ಅವುಗಳ ಉಲ್ಲೇಖಗಳಿದ್ದಾವೆ. ಜೊತೆಗೆ ಕೋಸಲ, ವಿದೇಹ ಎನ್ನುವಂತಹ ಬುಡಕಟ್ಟುಗಳು ಆರ್ಯರು ನೆಲೆಸಿರ್ತಕ್ಕಂಥ ಪ್ರದೇಶಗಳ ಪೂರ್ವ ಭಾಗದಲ್ಲಿ ಇವರು ನೆಲೆಸಿರುವಂತದ್ದಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಅಂದರೆ ಈಗಿನ ಉತ್ತರ ಪ್ರದೇಶದ ಈಶಾನ್ಯ ಭಾಗದಲ್ಲಿ ಹಾಗೆಯೇ ಉತ್ತರ ಬಿಹಾರದ ಭಾಗದಲ್ಲಿ ಇವರು ನೆಲೆಸಿರುವಂತಹದ್ದು. ಉತ್ತರ ಪ್ರದೇಶದ ಈಶಾನ್ಯ ಭಾಗ ಹಾಗೆಯೇ ಉತ್ತರ ಬಿಹಾರದಲ್ಲಿ ಈ ಕೋಸಲ ಮತ್ತು ವಿದೇಹ ಎನ್ನುವಂತಹ ಬುಡಕಟ್ಟುಗಳು ನೆಲೆಸಿರುವಂಥದ್ದು ಕೂಡ ನಮಗೆ ದೊರೆಯುತ್ತೆ. ಜೊತೆಗೆ ಪೂರ್ವ ಬಿಹಾರದಲ್ಲಿ ಅಂಗರು ಎನ್ನುವಂತಹ ಬುಡಕಟ್ಟು ಜನಾಂಗ, ಮಧ್ಯ ಬಿಹಾರದಲ್ಲಿ ಮಗಧ ಬುಡಕಟ್ಟು ನೆಲೆಸಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಇವರನ್ನ ಋಷಿಮುನಿಗಳು ಆರ್ಯರ ಶತ್ರುಗಳು ಅಂತೇಳಿ ಉಲ್ಲೇಖಿತವಾಗಿರುವಂತಹ ರೀತಿಯಲ್ಲಿ ವಿವರಿಸಿರುವಂತಹ ನಮಗೆ ಗೋಚರ ಆಗ್ತಾ ಹೋಗುತ್ತೆ. ಮುಂದುವರೆದಾಗೆ ನಾವಿಲ್ಲಿ ನೋಡ್ತಾ ಹೋದಾಗ ಇವರ ರಾಜಕೀಯ ವ್ಯವಸ್ಥೆಯಲ್ಲಿ ಅತ್ಯಂತ ಹೆಚ್ಚು ಬದಲಾವಣೆಗಳಾಗಿರುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಅಥರ್ವ ವೇದದಲ್ಲಿ ರಾಜನನ್ನು ಕುರಿತು ಒಂದು ಹೇಳಿಕೆ
ಪ್ರಮುಖವಾಗಿರುವಂತಹ ರೀತಿಯಿದೆ. ಎಲ್ಲ ಜನರನ್ನ ಆಳುವವನು ನರರೊಳಗೆ ದೇವನಿಂದ ಹಾಗೆ ಎಂದು ರಾಜನನ್ನ ವರ್ಣಿಸಲಾಗಿದೆ. ರಾಜನಿಗೆ ಕೊಟ್ಟಿರುವಂತಹ ಪ್ರಾಮುಖ್ಯತೆ, ಮಹತ್ವದ ಸ್ಥಾನ ಇಲ್ಲಿ ತಿಳಿಯೋದಕ್ಕೆ ಅವಕಾಶವಾಗುತ್ತೆ. ಎಲ್ಲ ಜನರನ್ನ ಆಳುವಂತಹ ವ್ಯಕ್ತಿ ನರರೊಳಗೆ ಅಂದ್ರೆ ಮಾನವರೊಳಗೆ ಒಬ್ಬ ದೇವನಿದ್ದ ಹಾಗೆ ಎನ್ನುವಂತ. ಅಂದ್ರೆ ಇಲ್ಲಿ ರಾಜನ ಪ್ರಾಮುಖ್ಯತೆ ಹೆಚ್ಚುತ್ತಾ ಹೋದಂತೆ ರಾಜನಿಗೆ ದೈವತ್ವದ ಸ್ಥಾನಮಾನವನ್ನ ನೀಡುತ್ತಾ ಹೋಗಿದ್ದಾರೆ. ಅವರ ಶ್ರೀಮಂತಿಕೆ, ಅವನ ಬಲಾಢ್ಯತೆ, ಸಂಪತ್ತು ಹೆಚ್ಚುತ್ತಾ ಹೋಯಿತು. ಜೊತೆಗೆ ಅವನ ಅವಶ್ಯಕತೆಗಳು, ಅವನ ಅಧಿಕಾರಗಳು ಕೂಡ ಹೆಚ್ಚುತ್ತಾ ಹೋದಾಗ ಅವರನ್ನು ದೈವತ್ವದ ಸ್ಥಾನಕ್ಕೆ ಏರಿಸಿರುವಂತದ್ದಾಗಿ ನಾವಿಲ್ಲಿ ನೋಡ್ತಾ ಹೋಗಬಹುದಾಗಿದೆ. ಜೊತೆಗೆ ಇಲ್ಲಿ ಬಲಿ, ತೆರಿಗೆಗಳು, ಕಾಣಿಕೆಗಳ ಉಲ್ಲೇಖವೂ ಕೂಡ ಹೆಚ್ಚಿರುವಂತದ್ದಾಗಿ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಇವುಗಳಿಗೆ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆ ಹೊಂದಿರುವಂತದ್ದಾಗಿ ನೋಡ್ತಾ ಹೋಗ್ಬೋದು. ರಾಜ ತನ್ನ ಒಂದು ಅಸ್ತಿತ್ವಕ್ಕೋಸ್ಕರ ಯಜ್ಞ ಯಾಗಾದಿಗಳನ್ನು ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ನಡೆಸ್ತಾ ಹೋದ. ಅವುಗಳಲ್ಲಿ ಪ್ರಮುಖವಾಗಿರುವಂತಹ ಯಜ್ಞಗಳು ರಾಜಸೂಯ ಮತ್ತು ಅಶ್ವಮೇಧ ಯಾಗಗಳು. ಈ ರಾಜಸೂಯ ಯಾಗವನ್ನು ನೋಡ್ತಾ ಹೋದಾಗ ರಾಜ ತನ್ನ ಪಟ್ಟಾಭಿಷೇಕದ ಆಚರಣೆಗೋಸ್ಕರ ರಾಜಸೂಯ ಯಾಗವನ್ನ ನೆರವೇರಿಸ್ತಾ ಇದ್ದರು. ಅದೇ ರೀತಿಯಲ್ಲಿ ಅಶ್ವಮೇಧ ಯಾಗವನ್ನು ನೋಡ್ತಾ ಹೋದಾಗ ತನ್ನ ಅಸ್ತಿತ್ವವನ್ನ ಗುರುತಿಸಿಕೊಳ್ಳೋದಕ್ಕೋಸ್ಕರ ಆ ಒಂದು ಅಧಿಕಾರದ ಪ್ರಶ್ನೆಗಾಗಿ ಅಶ್ವಮೇಧ ಯಾಗವನ್ನ ನಡೆಸ್ತಾ ಇದ್ರು. ಅಶ್ವಮೇಧ ಯಾಗದ ಉಲ್ಲೇಖಗಳನ್ನ ನೀವು ಕೇಳಿರ್ತೀರ ಅಲ್ವಾ? ಅಶ್ವಮೇಧ ಯಾಗ ಅಂದ್ರೆ ಕುದುರೆಗೆ ಒಂದು ಪದಕವನ್ನು ಕಟ್ಬಿಟ್ಟು ಅದನ್ನು ಬಿಡ್ತಾರೆ. ಅದು ಯಾವ ಬುಡಕಟ್ಟು ಜನಾಂಗಕ್ಕೆ, ಯಾವ ಪ್ರದೇಶಕ್ಕೆ ಹೋಗುತ್ತೋ ಅವರೊಂದಿಗೆ ಯುದ್ಧ ಮಾಡಬೇಕಾಗುತ್ತೆ, ಇಲ್ಲ ಅವರು ಶರಣಾಗತರಾಗಬೇಕಾಗುತ್ತೆ ಅನ್ನೋದು ಉಲ್ಲೇಖ ಗಮನಿಸುತ್ತೀರ. ಆ ರೀತಿ ಅಶ್ವಮೇಧ ಯಾಗ ಹಾಗೂ ರಾಜಸೂಯ ಯಾಗಗಳನ್ನು ನಡೆಸಿರುವಂತದ್ದು ಕೂಡ ಮಹತ್ವದ ಸ್ಥಾನವನ್ನು ಇಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದಾಗಿ ನೋಡ್ತಾ ಹೋಗಬಹುದಾಗಿದೆ. ಈ ಒಂದು ಉತ್ತರ ಋಗ್ವೇದ ಕಾಲದ ಅಥವಾ ನಂತರ ವೇದಗಳ ಕಾಲದ ಒಂದು ರಾಜಕೀಯ ವ್ಯವಸ್ಥೆಯಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಇವುಗಳನ್ನ ಬರೆದಿಟ್ಕೊಳ್ಳಿ, ಅಂಶಗಳನ್ನ ಪ್ರಮುಖವಾಗಿರುವಂತಹ ರೀತಿಯಲ್ಲಿ ಗುರುತಿಸಲಾಗಿದೆ. ಇನ್ನು ಅಂತಿಮವಾಗಿ ಉತ್ತರ ಋಗ್ವೇದ ಕಾಲದ ಧಾರ್ಮಿಕ ವ್ಯವಸ್ಥೆಯ ಬಗ್ಗೆ ನೋಡ್ತಾ ಹೋಗೋಣ. ಉತ್ತರ ಋಗ್ವೇದ ಕಾಲದ ಈ ಒಂದು ಧಾರ್ಮಿಕ ವ್ಯವಸ್ಥೆಯನ್ನು ನಾವು ನೋಡ್ತಾ ಹೋದಾಗ ಋಗ್ವೇದ ಕಾಲದಲ್ಲಿದ್ದಂತಹ ಧಾರ್ಮಿಕ ನಂಬಿಕೆಗಳು, ಆಚರಣೆಗಳೇ ಸಾಕಷ್ಟು ರೀತಿಯಲ್ಲಿ ಬದಲಾವಣೆ ಹೊಂದುವುದರ ಮುಖಾಂತರವಾಗಿ ಇಲ್ಲಿ ಮುಂದುವರೆದಲ್ಪಟ್ಟು ಬೆಳೀತಾ ಹೋಗಿರುವಂತಹ ಲಕ್ಷಣಗಳೇ ಅತ್ಯಂತ ಹೆಚ್ಚಾಗಿದೆ. ಇಲ್ಲಿ ನಾವು ನೋಡ್ತಾ ಹೋದಾಗ ವಿಷ್ಣು ಮತ್ತು ರುದ್ರ ಎನ್ನುವಂತಹ ದೇವತೆಗಳು ಪ್ರಮುಖ ಸ್ಥಾನವನ್ನ ಪಡ್ಕೊಳ್ತಾ ಹೋಗುವುದು. ವಿಷ್ಣು ಎನ್ನುವಂತಹ ದೇವತೆಯ ಬಗೆಗಿನ ಉಲ್ಲೇಖ ನೇರವಾಗಿಲ್ಲ, ಅದರ ಪರ್ಯಾಯವಾಗಿರುವಂತಹ ರೀತಿಯಲ್ಲಿ ವಿಷ್ಣುವಿನ ಅವತಾರಗಳ ಉಲ್ಲೇಖಗಳನ್ನ ಇಲ್ಲಿ ವಿವರಿಸಲ್ಪಟ್ಟಿದೆ. ಇನ್ನು ರುದ್ರ ಎನ್ನುವಂತಹ ದೇವತೆ ಉಲ್ಲೇಖವನ್ನು ನೋಡಿದಾಗ ಸ್ಥಳೀಯ ದೇವತೆಗಳನ್ನ ಒಳಗೊಂಡಂತೆ ಅವರೆಲ್ಲರ ಶಕ್ತಿಯನ್ನು ಪಡೆದುಕೊಂಡು ಈ ಒಂದು ದೇವತೆ ಸೃಷ್ಟಿಯಾಗಿರುವಂತಹ ಬಗ್ಗಿನ ಉಲ್ಲೇಖಗಳು ಇಲ್ಲಿ ಇರುವಂತಹ ರೀತಿಯಲ್ಲಿ ಇದೆ. ಹೀಗೆ ವಿಷ್ಣು ಮತ್ತು ರುದ್ರ ಇಬ್ಬರು ದೇವತೆಗಳ ಸ್ಥಾನ ಪ್ರಮುಖವಾಗಿ ಗುರುತಿಸಲ್ಪಟ್ಟಿದೆ. ಅದೇ ರೀತಿಯಲ್ಲಿ ಹೊಸ ಒಂದು ಹೇಳಿಕೆಯನ್ನ ಇಲ್ಲಿ ನಿರ್ಮಿಸಲಾಗಿರುವಂತಹದ್ದಿದೆ. ಇವರು ಅತ್ಯಂತ ಹೆಚ್ಚು ನಂಬಿಕೊಂಡಿರುವಂತಹದ್ದಿದೆ ಧಾರ್ಮಿಕವಾಗಿ. ಜಗತ್ತಿನ ಆಗುವುಗಳಿಗೂ ಒಂದಲ್ಲ ಒಂದು ಯಜ್ಞದ ಫಲ ಅಂತ ಹೇಳಿ ಕರೀತಾ ಹೋಗ್ತಾರೆ. ಜಗತ್ತಿನಲ್ಲಿ ನಡೆಯುವಂತಹ ಎಲ್ಲ ಆಗುವುಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯ ಯಜ್ಞಗಳ ಫಲಗಳೇ ಅವುಗಳಾಗಿರುತ್ತವೆ ಎನ್ನುವಂತಹದ್ರಲ್ಲಿ ನಂಬಿಕೆ ಅತ್ಯಂತ ಹೆಚ್ಚಾಗಿರುವಂತಹ ರೀತಿ ನಾವು ನೋಡ್ತಾ ಹೋಗಬಹುದಾಗಿದೆ. ಈ ರೀತಿಯಾಗಿ ನಾವು ನೋಡ್ತಾ ಹೋದಾಗ ಉಪನಿಷತ್ತುಗಳ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಬದಲಾವಣೆಗಳಲ್ಲಿ ಗುರುತಿಸ್ತಾ ಹೋಗಿರುವಂತದ್ದಿದೆ. ಹೇಗೆ ಉಪನಿಷತ್ತುಗಳಲ್ಲಿ ಕರ್ಮ ಮತ್ತು ಆತ್ಮಗಳ ಪುನರ್ಜನ್ಮದ ಹೊಸ ಪರಿಕಲ್ಪನೆಯನ್ನು ಹುಟ್ಟುಹಾಕಲಾಯಿತು. ಇಲ್ಲಿ ಕರ್ಮ ಮತ್ತು ಆತ್ಮಗಳ ಪುನರ್ಜನ್ಮ ಅಂತ ಹೇಳಿದಾಗ ಅವರ ಹುಟ್ಟು ಕರ್ಮದ ಆಧಾರಿತವಾಗಿ ಅವರ ಜಾತಿ ವ್ಯವಸ್ಥೆಯನ್ನು ಕೂಡ ಸೃಷ್ಟಿಸುವುದಕ್ಕೆ ಮುಂದುವರೆದಾಗ ಅನುಕೂಲ ಆಗುವಂತಹ ರೀತಿಯಲ್ಲಿ ಇದು ಸೃಷ್ಟಿಯಾಗಲ್ಪಟ್ಟಿರುವಂತದ್ದಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಹೀಗೆ ಉಪನಿಷತ್ತಿನಲ್ಲೂ ಕೂಡ ಬದಲಾವಣೆಗಳನ್ನು ಮಾಡುವ ಮುಖಾಂತರವಾಗಿ ಇಲ್ಲಿ ಧಾರ್ಮಿಕ ವ್ಯವಸ್ಥೆಯನ್ನು ಸೃಷ್ಟಿಸಿಕೊಂಡಿರುವಂತದನ್ನು ನಾವಿಲ್ಲಿ ಅರ್ಥೈಸಿಕೊಳ್ಳಬಹುದು. ಹೀಗೆ ಇದು ಉತ್ತರ ಋಗ್ವೇದ ಕಾಲದ ಧಾರ್ಮಿಕ ವ್ಯವಸ್ಥೆಯ ಬಗ್ಗೆ ನಾವು ನೋಡ್ತಾ ಹೋಗುವಂತದ್ದಿದೆ. ಇದಿಷ್ಟು ಕೂಡ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿರುವಂತಹ ರೀತಿಯಲ್ಲಿ ನಾವು ನೋಡ್ತಾ ಹೋಗುವುದಾಗಿದೆ. ಪ್ರಸ್ತುತವಾಗಿ ಇವತ್ತಿನ ಅವಧಿಯಲ್ಲಿ ಉತ್ತರ ಋಗ್ವೇದ ಕಾಲದಲ್ಲಿ
ಕಂಡು ಬರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡ್ತಾ ಹೋದ್ವಿ. ಋಗ್ವೇದ ಕಾಲ ಹಾಗೂ ಉತ್ತರ ಋಗ್ವೇದ ಕಾಲದ ಲಕ್ಷಣಗಳನ್ನು ನಾವು ತಿಳ್ಕೋಬಹುದು. ಅಂತಿಮವಾಗಿ ಗೃಹಪಾಠವನ್ನು ಪಡ್ಕೊಳ್ಳೋದಾದ್ರೆ ಗೃಹಪಾಠದ ಪ್ರಶ್ನೆಗಳು: ಋಗ್ವೇದ ಕಾಲದ 4 ವರ್ಣಗಳು ಯಾವುವು? ಮಿಶ್ರಗೃಹ ಕಂಚನ್ನು ಋಗ್ವೇದ ಕಾಲದಲ್ಲಿ ಏನೆಂದು ಕರೆಯುತ್ತಿದ್ದರು? ಋಗ್ವೇದ ಕಾಲದ ಧಾರ್ಮಿಕ ವ್ಯವಸ್ಥೆಯನ್ನು ವಿವರಿಸಿ. ಉತ್ತರ ಋಗ್ವೇದ ಕಾಲದ ಸಾಮಾಜಿಕ ವ್ಯವಸ್ಥೆಯನ್ನು ಕುರಿತು ವಿವರಿಸಿ. ಅಥರ್ವವೇದದಲ್ಲಿ ರಾಜನನ್ನ ಏನೆಂದು ವರ್ಣಿಸಲಾಗಿದೆ? ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ಈ ಒಂದು ಅವಧಿಯ ಈ ಅಂಶಗಳನ್ನು ತಿಳ್ಕೊಳ್ಳಲಿಕ್ಕೆ ಅವಕಾಶವಾಗುವಂಥ ರೀತಿಯಲ್ಲಿದೆ. ಇಲ್ಲಿವರೆಗೂ ಕೂಡ ಈ ಒಂದು ಅಧ್ಯಾಯದ ವಿವರಣೆ ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಈ ಪ್ರಶ್ನೆಗಳನ್ನ ಬರೆದುಕೊಳ್ಳಿ. ನಮಸ್ಕಾರ.